ಹಲೋ ಗಾಯ್ಸ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ ಒನ್ ಡೇ ಪ್ರತಿದಿನ ಒಂದೊಂದು ಕ್ವಶನ್ ಪೇಪರ್ ಏನು ಸಾಲ್ವ್ ಮಾಡ್ತಿದ್ದೀನಿ. ಇದು ಸ್ಪೆಷಲಿ KPSC ಪೇಪರ್ ಆಗಿರ್ತವೆ. ನಾನು ಯಾಕೆ KPSCಗೂ ಫಸ್ಟ್ ತೊಗೊಂಡಿದ್ದೀನಿ ಅಂದರೆ, ಕರ್ನಾಟಕದಲ್ಲಿ ನಡೆಯುವಂತಹ ಎಕ್ಸಾಮ್ಸ್ಗೆಲ್ಲದಕ್ಕೂ ಬಾಬ್ ಅಂತಲೇ ಹೇಳ್ಬೋದು KPSC ಪೇಪರ್. ಓಕೆನಾ, ಮ್ಯಾಕ್ಸಿಮಮ್ ಇವರು ಡೀಟೇಲ್ ಆಗಿನೇ ತೆಗಿತಿರ್ತಾರೆ. ಇವರಿಗೆ ನೀವು KPSC ಪೇಪರ್ ನೀವು ಫೇಸ್ ಮಾಡೋ ಕಲ್ತ್ರೆ ಅಂದರೆ ಉಳಿದ ಎಕ್ಸಾಮು ಆರಾಮ್ಸೆ ಆಗ್ತವೆ. ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡಿದ್ದೀನಿ. ಇದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫಿಶರೀಸ್ ಅಂತ ಇದೆಯಲ್ವಾ, ಇದು HK ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟಲ್ಲಿ HK ರೀಸನ್ ಎಕ್ಸಾಮ್ ಇದು ಜುಲೈ 2023 ಎಕ್ಸಾಮ್ ನಡೆದಿದೆ. ಇದು ಅದ್ರ ಪೇಪರ್ನ ಇವತ್ತು ಸಾಲ್ವ್ ಮಾಡೋಣ. ಇಲ್ಲಿ ಕೋಡ್ ನೋಡ್ಬೋದು ನೀವು 583, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ಗ್ರೂಪ್ B ಲೆವೆಲ್ ಪೇಪರ್ ಆಗಿರ್ತದೆ. 300 ಮಾರ್ಕ್ಸ್ ಇದೆ ನೋಡಿ. ಓಕೆ, ಇದ್ರ PDF-ನ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಸ್ಟಡಿ ಝೋನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅದರಲ್ಲಿ ಹೋದ್ರೆ ಅಂದರೆ ನೀವು ಈ PDF-ನ ನೀವು ಇದು ಪೇಪರ್ನ ಅಲ್ಲಿ ಹಾಕಿರ್ತೀನಿ. ಓಕೆ, ಒಂದೇ ಕ್ವಶನ್ ಏನು ಕೇಳಿದೆ ಅಂದರೆ, ಒಂದು ನ್ಯೂಕ್ಲಿಯಸ್ನ ಸರಿಸುಮಾರು ಅಳತೆ ಎಷ್ಟು ಅಂತ ಕೇಳ್ತೀನಿ ನಾನು. ಒಂದು ನ್ಯೂಕ್ಲಿಯಸ್ನ ಸರಿಸುಮಾರು ಅಳತೆ ಎಷ್ಟು ಅಂದರೆ 10 to the power of 15. ಇದಕ್ಕೆ ರೈಟ್ ಆನ್ಸರು 10 to the power of 15. ಒಂದೊಂದು ಕ್ವಶನ್ಗೆ ಆನ್ಸರು ನೀವು ಎಷ್ಟೋ ಓದಿದ್ರೆ ನಿಮ್ಮ ಬುಕ್ಸಲ್ಲಿ ಇರೋದಿಲ್ಲ ಅಂತ ಕ್ವಶನ್ಗೆ ತಲೆ ಕೆಡಿಸ್ಕೊಬಿಡ್ರಿ. ಓಕೆನಾ, KPSC ಪೇಪರ್ನ ಔಟ್ ಮಾಡೋಕ್ಕಾಗಲ್ಲ, ಅದು ಕೂಡ ನಿಮಗೆ ಮೊದಲೇ ಗೊತ್ತಿರಬೇಕು. ನೆಕ್ಸ್ಟ್, ಲೋಹಗಳು ಡ್ಯಾಶ್ ಕಾರಣದಿಂದ ಉತ್ತಮ ವಾಹಕಗಳಾಗಿವೆ. ಅವು ಮುಕ್ತ ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿದೆ. ಇದೇ ರೈಟ್ ಆನ್ಸರ್. ಲೋಹಗಳು ಯಾಕೆ ಉತ್ತಮ ವಾಹಕಗಳಾಗಿವೆ ಅಂದರೆ ಅವು ಮುಕ್ತ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ. ಓಕೆನಾ, ಹಂಗೆ ಅಂದರೆ ಸ್ವಲ್ಪ ಲೋಹಗಳು ಯಾವ್ಯಾವ ಬರ್ತವೆ ಹಂಗೆ, ಬೆಳ್ಳಿ. ಓಕೆನಾ, ನೆಕ್ಸ್ಟು ತಾಮ್ರ, ಅದರ ನೆಕ್ಸ್ಟು ಅಲ್ಯೂಮಿನಿಯಂ. ಇವೆಲ್ಲ ಕೆಲವೊಂದಿಷ್ಟು ಇವೆಲ್ಲ ಎಕ್ಸಾಂಪಲ್ಲು ಲೋಹಗಳಿಗೆ. ಓಕೆನಾ, ಇದರಲ್ಲಿ ಮತ್ತೆ ಕ್ಷಾರ ಲೋಹಗಳು ಅಂತ ಬರ್ತವೆ. ಕ್ಷಾರ ಲೋಹಗಳು ಇದರಲ್ಲಿ ಯಾವುದಂದ್ರೆ ಮತ್ತೆ ಕ್ಷಾರ ಲೋಹಗಳು ಲಿಥಿಯಂ, ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಓಕೆನಾ, ಹಾಗಾದ್ರಾಗ ಮತ್ತೆ ಇದರಲ್ಲಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಹೇಳೋದಾದ್ರೆ, ಹಂಗೆ ಕ್ಷಾರ ಲೋಹಗಳನ್ನು ಇವನ್ನ ಕತ್ತರಿಸಬಹುದು, ಚಾಕುವಿನಿಂದ ಕೂಡ ಇವನ್ನ ಕತ್ತರಿಸಬಹುದು. ಓಕೆನಾ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ಇವು ಎರಡನ್ನೂ ಸೀಮೆ ಎಣ್ಣೆಯಲ್ಲಿ ಇಡಲಾಗುತ್ತದೆ, ಸಂರಕ್ಷಣೆ ಮಾಡ್ತಾರೆ ಅವನು. ಓಕೆನಾ, ನೆಕ್ಸ್ಟ್, ಮೊದಲಿಗೆ ಬೆಳಕನ್ನು ಅಲೆಗಳೆಂದು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟವರು ಯಾರು ಅಂತ ಹೇಳಿದ್ರೆ, ಇದಕ್ಕೆ ರೈಟ್ ಆನ್ಸರ್ ಥಾಮಸ್ ಯಂಗ್ ಅವರು ಮೊದಲ ಬಾರಿಗೆ ಬೆಳಕನ್ನು ಅಲೆಗಳೆಂದು ಪ್ರಾಯೋಗಿಕವಾಗಿ ತೋರಿಸಿಕೊಡ್ತಾರೆ. ಓಕೆ, ನೆಕ್ಸ್ಟ್ 5th ಕ್ವಶನ್ ಏನು ಕೇಳಿದ್ರೆ ಅಂದರೆ, ಒಂದು ಸರ್ಕ್ಯೂಟ್ನಲ್ಲಿ ಸಣ್ಣ ಎಲೆಕ್ಟ್ರಿಕ್ ಕರೆಂಟನ್ನು ಪತ್ತೆ ಮಾಡಲು ಯಾವ ಮಾಪನ ಮಾಡಲು ಬಳಸುವ ಸಾಧನವಾಗಿದೆ. ಒಂದು ಸರ್ಕ್ಯೂಟ್ ಇದೆ, ಅದರಲ್ಲಿ ಸಣ್ಣ ಎಲೆಕ್ಟ್ರಿಕ್ ಕರೆಂಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಅದಕ್ಕೆ ಯಾವ ಮಾಪನ ಬಳಸ್ತಾರೆ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಗ್ಯಾಲ್ವನೋಮೀಟರ್ ಬಳಸ್ತಾರೆ. ಓಕೆನಾ, ಹಾಗೆ ಇದು ವಿದ್ಯುತ್ ಅಂತ ಬಂದ ಕೂಡಲೇ ನಾನು ಇನ್ನೊಂದು ನೆನಪಾಗುತ್ತೆ, ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ದರವನ್ನು ಅಳೆಯುವುದಕ್ಕೆ ಏನಂತಾರೆ. ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ದರ ದರವನ್ನು ಅಳೆಯುವುದಕ್ಕೆ ಅಮ್ಮೀಟರ್ ಅಂತಾರೆ ಇದಕ್ಕೆ. ಓಕೆ, ನೆಕ್ಸ್ಟ್, ಕೆಳಗಂಡ ಯಾವ ಹೇಳಿಕೆಯು ಸರಿಯಾಗಿದೆ. ದೊಡ್ಡ ಕ್ವಶನ್ ಸ್ವಲ್ಪ ದೊಡ್ಡ ಇರ್ತವೆ, ಯಾಕಂದ್ರೆ ಗ್ರೂಪ್ B ಲೆವೆಲ್ ಅಂದ್ರೆ ಅವರು ಅಲ್ಲಿ ಹಂಗೆ ತೆಗಿಬೇಕು. ಓಕೆನಾ, ಸಿಲಿಕಾನ್ ಒಂದು ಅರೆವಾಹಕ ವಸ್ತುವಾಗಿದೆ. ರೈಟ್, ಸಿಲಿಕಾನ್ ಒಂದು ಅರೆವಾಹಕ ವಸ್ತುವಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಇದು ರೈಟ್. ಸೌರಕೋಶಗಳು ದ್ಯುತಿ ವೋಲ್ಟಾಯಿಕ್ ಸಾಧನಗಳಾಗಿವೆ. ಇದು ಕೂಡ ರೈಟು. ಅರೆವಾಹಕ ಸಿಲಿಕಾದಿಂದ ನಿಷ್ಕರ್ಷಿತವಾಗಿರುತ್ತದೆ ಅಂತ ಹೇಳಿದ್ರೆ, ಇದು ಕೂಡ ರೈಟು. ಸೌರಕೋಶಗಳು ಬೆಳಕಿನ ಶಕ್ತಿಯನ್ನು ಎಲೆಕ್ಟ್ರಿಕ್ ಶಕ್ತಿಯಾಗಿ ನೇರವಾಗಿ ಪರಿವರ್ತಿಸುತ್ತದೆ ಅಂತ ಹೇಳ್ತಾ ಇದ್ದಾನೆ, ಇದು ಕೂಡ ರೈಟ್ ಆನ್ಸರ್. ಅದಕ್ಕೆ ಅಂದ್ರೆ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ ಇದಕ್ಕೆ. ಓಕೆನಾ, ಏಕರೂಪ ವರ್ತುಳೀಯ ಚಲನೆಯಲ್ಲಿ ಚಲಿಸುವ ಒಂದು ವಸ್ತುವಿಗೆ ಸಂಬಂಧಿಸಿದಂತೆ ಕ್ಷಣೀಯ ವೇಗೋತ್ಕರ್ಷ ಸದಿಶದ ದಿಕ್ಕು ಏನಾಗಿರ್ತದೆ ಅಂತ ಕೇಳ್ತಾ ಇದ್ದಾನೆ. ಇದು ತ್ರಿಜ್ಯೀಯವಾಗಿ ಒಳನಿರ್ದೇಶಿತವಾಗಿರ್ತದೆ. ಆಪ್ಷನ್ 4 ರೈಟ್ ಆನ್ಸರ್ ಇದಕ್ಕೆ. ಓಕೆನಾ, ಡೈರೆಕ್ಷನ್ ರೇಡಿಕಲಿ ಇನ್ವರ್ಡ್. ನೆಕ್ಸ್ಟ್,
ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಜಯನಗರ ಜಿಲ್ಲೆ ಸರಿಯಾಗಿರೋದು ಕೇಳ್ತಿದ್ದೇನೆ. ವಿಜಯನಗರ ಜಿಲ್ಲೆ 5 ತಾಲೂಕುಗಳನ್ನು ಹೊಂದಿದೆ ಅಂತ ಹೇಳ್ತಿದ್ದೇನೆ. 5 ಅಲ್ಲ, ಇದು 6 ತಾಲೂಕುಗಳನ್ನು ಹೊಂದಿದೆ. ಇದರ ಭೌಗೋಳಿಕ ವಿಸ್ತೀರ್ಣ ಪ್ರದೇಶ 5644 ಅಂತ ಹೇಳ್ತಿದ್ದೇನೆ. ಇದು ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ಇದ್ರ ಹೋಬಳಿ 28 ಇರುತ್ತೆ, ಇದು ರಾಂಗ್. ಇದು ಕೊಟ್ಟೂರು ತಾಲೂಕು ಹೊಸಪೇಟೆ ತಾಲೂಕಿನ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಹೇಳ್ತದೆ, ಇದು ಕೂಡ ರಾಂಗ್. ಹಂಗಿದ್ದಾಗ ಇದೇ ರೈಟ್ ಆನ್ಸರ್. ಓಕೆನಾ. ಇದು ಹೋಬಳಿನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ದು 50-50 ಚಾನ್ಸಸ್ ಇರ್ತದೆ. ಓಕೆನಾ. ಇದೇ ರೈಟ್ ಆನ್ಸರ್ ಇದಕ್ಕೆ. 5400 5644 ಚದರ ಕಿಲೋಮೀಟರ್. ಮೊನ್ನೆ ಪೇಪರಲ್ಲಿ ಕಳೆದ ಆಚೆ ಮೊನ್ನೆ ಪೇಪರಲ್ಲಿ ನೋಡ್ರಿ, ಅಲ್ಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ಕೇಳಿದ. ಇದರಲ್ಲಿ ವಿಜಯನಗರದ ಬಗ್ಗೆ ಕೇಳಿದಾನೆ. ಓಕೆನಾ. ಈಗ ಯಾಕಂದ್ರೆ ಅವೆರಡು ಕರೆಂಟ್ ನ್ಯೂಸು ಆ ಥರ ಹಂಗೆ, ಬಟ್ ಡೀಟೇಲ್ ಆಗಿನೇ ಕೇಳಿದಾನೆ ಅದನ್ನ. ಓಕೆನಾ. ನೆಕ್ಸ್ಟ್ ನಿಮಗೆ ಬಳ್ಳಾರಿ ಮತ್ತು ವಿಜಯನಗರ ಇಲ್ಲಿರ್ತವೆ. ಹಾಗೆ ನೋಡ್ತಾ ಹೋದ್ರೆ ನೋಡಿ, ಇಲ್ಲಿ ಸಿರುಗುಪ್ಪ, ಬಳ್ಳಾರಿ, ಹೊಸಪೇಟೆ, ಸೊಂಡೂರು, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ, ಹಡಗಲಿ ಅಂತ ಹಿಂಗೆ ಬರ್ತವೆ. ಆಮೇಲೆ ಇದನ್ನ ಸ್ಪ್ಲಿಟ್ ಮಾಡಿದ್ಮೇಲೆ ವಿಜಯನಗರದಲ್ಲಿ ಓಕೆನಾ, ವಿಜಯನಗರ ಬಳ್ಳಾರಿ ಅಂತ ಡಿವೈಡ್ ಮಾಡ್ತಾರೆ. ವಿಜಯನಗರದಲ್ಲಿ ಹೊಸಪೇಟೆ, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಹೂವಿನ ಹಡಗಲಿ, ಹರಪನಹಳ್ಳಿ. ಓಕೆನಾ. ಅಲ್ಲಿ 5 ತಾಲೂಕು ಅಂತ ಹೇಳ್ತಾನೆ, ಬಟ್ 6 ತಾಲೂಕು ಇದಾವೆ. ಹೊಸಪೇಟೆ, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಹೂವಿನ ಹಡಗಲಿ, ಹರಪನಹಳ್ಳಿ. ಬಳ್ಳಾರಿಯಲ್ಲಿ ಏನಿದಾವೆ ಅಂದ್ರೆ ಬಳ್ಳಾರಿ ಬಂದಿದೆ, ಕುರುಗೋಡ, ಸಿರುಗುಪ್ಪ, ಸೊಂಡೂರು, ಕಂಪ್ಲಿ, ಸೊಂಡೂರು, ಸಿರುಗುಪ್ಪ, ಕುರುಗೋಡ, ಬಳ್ಳಾರಿ. ಇವು ಇಷ್ಟಿದಾವೆ ಅಲ್ಲಿ. ಓಕೆನಾ. ಇದರಲ್ಲಿ 5 ಇರೋದು. 5 ಬಳ್ಳಾರಿಯಲ್ಲಿದ್ದಾವೆ, 6 ವಿಜಯನಗರ ಅಂದ್ರೆ ಹೊಸಪೇಟೆಯಲ್ಲಿದ್ದಾವೆ. ಓಕೆನಾ. ನೆಕ್ಸ್ಟ್ 11ನೇ ಕ್ವಶನ್ ಅಲ್ಲ, ಇಲ್ಲಿದೆ, ಬಿಟ್ಟಿದ್ದೀನಿ ಇದನ್ನ. ನದಿ ವ್ಯವಸ್ಥೆ, ನದಿಗಳ ಬಗ್ಗೆ ಕೇಳ್ತಿದ್ದೇನೆ. ಕೃಷ್ಣಾ ನದಿ ವ್ಯವಸ್ಥೆ ಎಂಥದ್ದು? ಕಾಳಿದು, ಕಾರಂಜ್, ಪೆನ್ನಾರ್, ಇವು ಎಂತಹ ನದಿ ವ್ಯವಸ್ಥೆಯನ್ನು ಹೊಂದಿದಾವೆ ಅಂತ ಕೇಳಿದ್ದೇನೆ. ಕೃಷ್ಣಾ ನದಿ ವ್ಯವಸ್ಥೆ ಇದು ಎಂತಹ ನದಿ ವ್ಯವಸ್ಥೆ ಅಂದ್ರೆ ಇದು ವೃಕ್ಷ ಮಾದರಿಯ ನದಿ ವ್ಯವಸ್ಥೆ. ಇದು ವೃಕ್ಷ ಮಾದರಿಯ ನದಿ ವ್ಯವಸ್ಥೆ. ಕಾಳಿ ಎಂತ ನದಿ ವ್ಯವಸ್ಥೆ? ಕಾಳಿ ಪಶ್ಚಿಮಕ್ಕೆ ಹರಿತೈತೆ. ಇದು ಎಲ್ಲ ಗೊತ್ತು ನಿಮಗೆ. ಕಾಳಿ ಪಶ್ಚಿಮಕ್ಕೆ ಹರಿಯುವ ನದಿ, ಇದು ಸಮಾನಾಂತರ ನದಿ ವ್ಯವಸ್ಥೆ ಆಗಿರುತ್ತದೆ. ಓಕೆನಾ. ಕಾರಂಜ ಇದು ಪ್ರತ್ಯಾನುವರ್ತಿ, ಅಂದ್ರೆ ಅದರ ಮೇನ್ ನದಿಗೆ ಉಲ್ಟಾ ಹರಿತಿರ್ತದೆ. ಈಗ ನದಿ ದೊಡ್ಡ ನದಿ ಹಿಂಗೆ ಹರಿತಿರ್ತದೆ, ಮೇನ್ ನದಿ ಅದ್ರಿಗೆ ಎಲ್ಲವೂ ಹಿಂಗೆ ಹರಿದ್ರೆ ಅದು ಏನು ಅಂತದಲ್ಲ, ಬಟ್ ಇದು ಉಲ್ಟಾ ಆಪೋಸಿಟ್ ಹರಿತೈತಿ. ಅದು ಹೆಂಗ್ ಬರುತ್ತೆ ಹಿಂಗೆ ಮತ್ತೆ ರಿಟರ್ನ್ ಬರುತ್ತೆ ನಿಜ, ಬಟ್ ಆ ಮೂಲ ನದಿಗೆ ಅಪೋಸಿಟ್ ಹರಿಯೋದಕ್ಕೆ ಪ್ರತ್ಯಾನುವರ್ತಿ ಅಂತಾರೆ. ಓಕೆನಾ. ಪೆನ್ನಾರ್ ಇದು ವೃತ್ತಾಕಾರದ ನದಿ. ಇದು ಇಲ್ಲಿ ಕಂಡು ಬರ್ತದೆ ನೋಡ್ರಿ, ಇಲ್ಲಿ ಕಂಡು ಬರ್ತದೆ, ನಂದಿ ಬೆಟ್ಟದಲ್ಲಿ ಕಂಡು ಬರ್ತದೆ. ಓಕೆನಾ. ನೆಕ್ಸ್ಟ್ ಬುಡಕಟ್ಟು ಜನಾಂಗಗಳು ಮತ್ತೆ ಅವು ಯಾವ ರಾಜ್ಯಗಳು, ಇಷ್ಟು ದಿನ ಕ್ವಶನ್ ಆ ಥರ ಕೇಳ್ತಿದ್ರು. ಬಟ್ ಆ ಬುಡಕಟ್ಟು ಜನಾಂಗ ಯಾವುದಕ್ಕೆ ಸಂಬಂಧಿಸಿದ್ರೆ ಅವ್ರ ಕೆಲಸ ಏನಂತ ಕೇಳ್ತಿದ್ದಾನೆ. ನಾಗ ಬುಡಕಟ್ಟು ಜನಾಂಗ ಯಾವುದಕ್ಕೆ ಫೇಮಸ್ ಅಂದ್ರೆ ಜೂಮ್ ಬೇಸಾಯಕ್ಕೆ ಫೇಮಸ್ ಇವರು ನಾಗ ಬುಡಕಟ್ಟು ಜನಾಂಗ. ಬಿಲ್ಲರು ಯಾವುದಕ್ಕೆ ಫೇಮಸ್ ಅಂದ್ರೆ ಬೇಟೆಯಾಡುವ ಕಲೆ ಜಾಸ್ತಿ ಯಾರ ಹತ್ರ ಅಂದ್ರೆ ಬಿಲ್ಲರಿಗೆ ಸಂಬಂಧಿಸಿರ್ತದೆ. ಗೊಂಡರು ಇವ್ರು ಯಾವುದಕ್ಕೆ ಫೇಮಸ್ ಅಂದ್ರೆ ಓಕೆನಾ. ಗೊಂಡರು ಇವ್ರು ಯಾವುದಕ್ಕೆ ಫೇಮಸ್ ಅಂದ್ರೆ ಕೃಷಿ ಮತ್ತು ಬೇಟೆಯಾಡುವುದು. ಗೊಂಡರು ಕೃಷಿ ಮತ್ತು ಬೇಟೆಯಾಡೋದಕ್ಕೆ ಫೇಮಸ್. ಹೈನುಗಾರಿಕೆಗೆ ತೋಡರು ಫೇಮಸ್. ಹಂಗಿದ್ದಾಗ ಆಪ್ಷನ್ 1 ರೈಟ್. ಇದಕ್ಕೆ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಓಕೆನಾ. ಆಸ್, ಅಮನ್, ಬೋರೋ ಬೆಳೆಗಳು ಯಾವ ತಳಿಗಳು ಮತ್ತು ಯಾವ ರಾಜ್ಯದಲ್ಲಿ ಬೆಳಿತಾರೆ ಅಂತ ಕ್ವಶನ್. ಈಗ ಆಸ್, ಅಮನ್, ಬೋರೋ ಎಂಬ ಇವು ಬೆಳೆಗಳು. ಹಾಗೆ ಅವು ಯಾವ ಬೆಳೆ ಅಂತ ಕೇಳ್ತಿದ್ದಾನೆ. ಅವು ಯಾವ ಬೆಳೆ, ಹಾಗೆ ಯಾವ ರಾಜ್ಯದಲ್ಲಿ ಬೆಳಿತೀವಂತ. ಓಕೆನಾ. ಇವು ಅಕ್ಕಿ ಬೆಳೆಗಳಾಗಿರ್ತವೆ. ಆಸ್, ಅಮನ್, ಬೋರೋ ಅನ್ನುವು ಇವು ಅಕ್ಕಿ ಬೆಳೆ ಆಗಿದ್ದು ಪಶ್ಚಿಮ ಬಂಗಾಳದಲ್ಲಿ ಬೆಳಿತಾರೆ. ಹಂಗಂದ್ರೆ 3 ಮತ್ತು ಬಿ ರೈಟ್ ಆನ್ಸರ್ ಇದಕ್ಕೆ. ಓಕೆನಾ. ನೆಕ್ಸ್ಟ್ ಕೊಪೆನ್ರವರ ವಾಯುಗುಣ ಪ್ರದೇಶಗಳ ವರ್ಗೀಕರಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಬಹುಪಾಲು ಭಾಗವು ಇದರ ಮಾದರಿಯಾಗಿದೆ. ಪರ್ಯಾಯ ಪ್ರಸ್ಥಭೂಮಿಯ ಬಹುಪಾಲು ಭಾಗವು ಉಷ್ಣವಲಯದ ಸವನ್ನವಾಗಿದೆ. ಇದು ಉಷ್ಣವಲಯದ ಸವನ್ನ ಯಾವುದಂದ್ರೆ ಕೊಪೆನ್ರವರ ವಾಯುಗುಣ ಪ್ರದೇಶದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ಇದು ಪರ್ಯಾಯ ಪ್ರಸ್ಥಭೂಮಿ. ಈಗ ಭಾರತ ಇದು ಹಿಂಗ್ ಬರ್ತದೆ, ಭಾರತ. ಓಕೆನಾ. ಆಮೇಲೆ ಇದೆ ಹಿಂಗ್ ಬರ್ತೈತಲ್ವಾ, ಇದು ಐತಲ್ವಾ, ಇದು ಪರ್ಯಾಯ ಪ್ರಸ್ಥಭೂಮಿ, ಇದು ಕೆಳಗೆ ಬರೋದು. ಓಕೆನಾ. ಅದು ಎಂತದಂದ್ರೆ ಉಷ್ಣವಲಯದ ಸವನ್ನ ಆಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕೆಳಗಿನ COVID-19 ವಿಶ್ವದ ಮೊದಲ DNA ಲಸಿಕೆಯನ್ನು ಉತ್ಪಾದಿಸಿದ ಲಸಿಕೆ ಉತ್ಪಾದಕ ಸಂಸ್ಥೆ ಯಾವುದಂತ ಕೇಳ್ತಿದ್ದಾನೆ. ಇದು ಕ್ಯಾಡಿಲಾ ಹೆಲ್ತ್ ಕೇರ್ ಅಂತ ಬರುತ್ತಲ್ವಾ, ಇದೇ ರೈಟ್ ಆನ್ಸರ್ ಇದಕ್ಕೆ. ಕ್ಯಾಡಿಲಾ ಹೆಲ್ತ್ ಕೇರ್. 12ನೇ ಕ್ವಶನ್ 68ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿ? ಇದು ಕರೆಂಟ್ ಅಫೇರ್ಸ್ ಇರೋದ್ರಿಂದ ಇದನ್ನ ಬಿಡೋಣ.
ಓಕೆನಾ. ಈಗ 68ನೇದು ಬೇಡ. ಈಗ 2024ರಲ್ಲಿ ಯಾವ್ದು ಬಂದಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಏನು ಕೇಳಿದಾನೆ, ಚಿತ್ರನೂ ಕೇಳಿದಾನೆ, ಆ ಪ್ರಶಸ್ತಿ ಯಾವುದು ಕೊಟ್ಟಿದ್ದಾನೆ ಅಂತ ಕೇಳಿದಾನೆ. 4 ಚಿತ್ರ ಕೊಟ್ಟು ಹಿಂಗೆ ಹೊಂದಿಸಿ ಬರೋದು ಕೇಳಿರೋದನ್ನ ಪೇಪರ್. ಓಕೆನಾ. ಇದರಲ್ಲಿ ಹೊಂದಿಸಿ ಬರೋದು ಕೇಳಿದಾನೆ. ಹೊಂದಿಸಿ ಬರೋವಲ್ಲ, ಯಾವ್ಯಾವ ರೈಟ್ ಇದಾವೆ, ಎಷ್ಟು ಹೇಳಿಕೆ ರೈಟ್ ಇದಾವೆ ಅಂತ ಕೇಳಿದಾನೆ. ಓಕೆನಾ. ಅದು ಕೂಡ ನಿಮಗೆ ಕ್ವಶನ್ ಯಾವ ರೀತಿ ಬರ್ತಿದ್ದಾವೆ ಅಂತ ಹೇಳ್ಬೇಕಾಗಿತ್ತು ನಾನು. ಓಕೆ. ನೆಕ್ಸ್ಟ್, ರಾಗಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಿವರಣೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದಾನೆ. ರಾಗಿಗೆ ಸಂಬಂಧಿಸಿದಂತೆ UN ಸಾಮಾನ್ಯ ಸಭೆಯು 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ರಾಗಿಯ ವರ್ಷವೆಂದು ಹೇಳ್ತಾರೆ. ಇದು ರೈಟ್. 23 ಅಂತಾರಾಷ್ಟ್ರೀಯ ರಾಗಿ ವರ್ಷ ಅಂತ ಹೇಳ್ತಿದ್ದಾರೆ. ರೈಟ್. ರಾಗಿ ವಿಶ್ವದ ಅತ್ಯುನ್ನತ 41% ಭಾಗದ ಅಂದಾಜಿನೊಂದಿಗೆ ವಿಶ್ವದಲ್ಲಿ ಭಾರತವು ರಾಗಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಇದು ಕೂಡ ರೈಟ್. ಹಿಂದಿನ ವರ್ಷವು ಉತ್ಪಾದನೆಗೆ ಹೋಲಿಸಿದರೆ ಭಾರತವು 2021-22ರಲ್ಲಿ ರಾಗಿ ಉತ್ಪಾದನೆಯಲ್ಲಿ 27% ಬೆಳೆದು ದಾಖಲೆ ಪಡೆದಿದೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. ICAR ಭಾರತೀಯ ರಾಗಿ ಸಂಶೋಧನಾ ಸಂಸ್ಥೆ ಮೈಸೂರಿನಲ್ಲಿ ಐತೆ ಅಂತ ಹೇಳ್ತಿದ್ರಲ್ಲ, ಮೈಸೂರಲ್ಲ, ಇದು ಹೈದರಾಬಾದ್ನಲ್ಲಿ ಐತೆ. ಹೈದರಾಬಾದ್. ಹಾಗಿದ್ರೆ 3 ಹೇಳಿಕೆಗಳು ಮಾತ್ರ ಸರಿ ಇದಕ್ಕೆ. ಓಕೆ. 3 ಹೇಳಿಕೆಗಳು ಇಲ್ಲಿದೆ ನೋಡ್ರಿ. ನೆಕ್ಸ್ಟ್, ಪ್ರಸಿದ್ಧ ಬುಡಕಟ್ಟು ನಾಯಕ ಡ್ಯಾಶರ ಜನ್ಮ ವಾರ್ಷಿಕೋತ್ಸವ ನೆನಪಿಗಾಗಿ 2ನೇ ಜಾತ್ಯತೀತ ಗೌರವ ದಿವಸವನ್ನು ಆಚರಿಸಲಾಯಿತು. ಯಾವಾಗಂದ್ರೆ ಇದು 15 ನವೆಂಬರ್ 2022 ಭಗವಾನ್ ಬಿರ್ಸಾ ಮುಂಡಾರವರ ಆಚರಣೆ ಮಾಡ್ತೀವಿ. ಅದರದ್ದು ಟಾಂಬ್ ಆಫ್ ಸ್ಯಾಂಡ್ ಕಾದಂಬರಿಯು ಅನುಸಾರ ಈ ಕೆಳಗಿನ ಯಾವ ವಿವರಣೆ ಪರಿಗಣಿಸಿ. ಇದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಹಿಂದಿ ಕಾದಂಬರಿ. ಯಾವುದು? ಟಾಂಬ್ ಆಫ್ ಸ್ಯಾಂಡ್. ಓಕೆನಾ. ಈ ಕಾದಂಬರಿ ಕರ್ತೃ ಗೀತಾಂಜಲಿ ಶ್ರೀ. ಇದು ಕೂಡ ರೈಟು. ಡೈಸಿ ಕಾರ್ವೆಲ್ ರವರಿಂದ ಇದು ಅನುವಾದಗೊಂಡಿದೆ, ಟ್ರಾನ್ಸ್ಲೇಟ್ ಆಗಿದೆ ಅಂತ. ಡೈಸಿ ಕಾರ್ವೆಲ್ ರವರಿಂದ ಟಾಂಬ್ ಆಫ್ ಸ್ಯಾಂಡ್ ಈ ಕೃತಿ ಟ್ರಾನ್ಸ್ಲೇಟ್ ಆಗಿದೆ. ಇದು ಕಾದಂಬರಿಯು JCB ಪ್ರಶಸ್ತಿ 2022ರ ಉದ್ದಪಟ್ಟಿಯಲ್ಲಿದೆ ಅಂತ ಹೇಳಿದ್ರೆ ಇದು ಕೂಡ ರೈಟ್. 4 ಹೇಳಿಕೆಗಳು ಕೂಡ ಇದಕ್ಕೆ ರೈಟ್. ನೆಕ್ಸ್ಟ್, ರಜಾ ದಿನಗಳನ್ನು ಇದು ಮೆಂಟಲ್ ಬಿಡಿ. COVID-19 ಕಾಲಾವಧಿಯ ಸಂದರ್ಭದಲ್ಲಿ ಆರ್ಥಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು ಬಾರ್ಬೆಲ್ ತಂತ್ರವನ್ನು ಆಯ್ಕೆ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ, ಬಾರ್ಬೆಲ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ, ರೈಟ್ ಆನ್ಸರ್ ಹೇಳೋದಾದ್ರೆ, ಬೇಸಿನ್ ಮಾಹಿತಿ ಅಪ್ಡೇಷನ್ ಆಧಾರದ ಮೇಲೆ ದುರ್ಬಲ ವಲಯಗಳ ಮೇಲಿನ ಪರಿಣಾಮಕ್ಕೆ ಹೊಂದಿಕೊಳ್ಳಬಹುದಾದ ಕಾರ್ಯ ನೀತಿಯ ಪ್ರತಿಸ್ಪಂದನಾ ರಕ್ಷಣಾ ನೆಟ್ಗಳ ತರಾಯಿಗಳನ್ನು ಒದಗಿಸುವುದಕ್ಕೆ ಸಂಯೋಜನೆ. ಇದು ಬಾರ್ಬೆಲ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, PMSVA ನಿಧಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸತ್ಯ, ಯಾವುದು ನಿಜ ಅಂತ ಕೇಳ್ತಿದ್ದಾರೆ. ಇದು ನಗರ ಬೀದಿ ಬದಿ ವ್ಯಾಪಾರಿಗಳಿಗೆ ನಿರ್ವಹಣಾ ಬಂಡವಾಳ ಸಾಲವನ್ನು ಒದಗಿಸುತ್ತದೆ. ರೈಟ್. 10,000ವರೆಗೆ ಸಾಲ ಕೊಡ್ತದೆ. ಇದು ಕೂಡ ರೈಟ್. ನೆಕ್ಸ್ಟ್, ಇದರಲ್ಲಿ ಮತ್ತೆ ಸಾಲದ ಅವಧಿ 2 ವರ್ಷ ಅಂತ ಹೇಳಿದ್ರಲ್ಲ, ಇದು ರಾಂಗು. ಸಾಲದ ತೆಗೆದುಕೊಂಡವರು ಸಾಲದ ಮೊತ್ತವನ್ನು ಮಾಸಿಕ ಕಂತುಗಳಲ್ಲಿ ಮರುಪಾವತಿಸಬೇಕು. ಇದು ಕೂಡ ರೈಟ್. ಬಟ್ ಇಲ್ಲಿ 2 ವರ್ಷ ಅಂತ ಇದೆ ಅಲ್ವಾ, ಇದು 2 ವರ್ಷ ಅಲ್ಲ ಅದು. ಓಕೆನಾ. ಅದರ ಹಂಗಿರೋದ್ರಿಂದ ಇದಕ್ಕೆ ಯಾವುದಂದ್ರೆ 3ನೇ ಆಪ್ಷನ್ ರೈಟ್. ನೆಕ್ಸ್ಟ್, ದೆಹಲಿ ಸುಲ್ತಾನರ ಚಿತಾಲ್, ಶಷ್ಗಾನಿ ಮತ್ತು ಟಂಕಾ ನಾಣ್ಯಗಳು ಯಾವ ಲೋಹದಿಂದ ಮಾಡಲ್ಪಟ್ಟಿದೆ? ಜಿತಾಲ್ ಎಂಬುದು ತಾಮ್ರದಿಂದ ಮಾಡಲ್ಪಟ್ಟಿರುತ್ತದೆ. ಆಮೇಲೆ ಶಷ್ಗಾನಿ ಮತ್ತು ಟಂಕಾ ಇವೆರಡು ಕೂಡ ಬೆಳ್ಳಿಯ ನಾಣ್ಯಗಳಾಗಿರ್ತವೆ. ಓಕೆನಾ. ಪ್ರಚನ್ನ ಬುದ್ಧ, ವೇಷದಲ್ಲಿದ್ದ ಬುದ್ಧ ಅಂತ ಯಾರು ಕರೀತಾರೆ ಅಂದ್ರೆ ಶಂಕರಾಚಾರ್ಯರಿಗೆ ಕರೀತಾರೆ. ರೆಹ್ಲಾ ಭಾರತದ ವಿವರವಾದ ಮಾಹಿತಿಯನ್ನು ಯಾರು ಬರೆದಿದ್ದಾರೆ? ರೆಹ್ಲಾ ಭಾರತದ ವಿವರವಾದ ಮಾಹಿತಿಯನ್ನು ಇಬ್ನಾ ಬಟೂಟ ಅವರು ಬರೆದಿದ್ದಾರೆ. ಪುರಾನ್ ಕಿಲಾ ಕೋಟೆಯನ್ನು ನಿರ್ಮಿಸಿದವರು ಹುಮಾಯೂನ್. ಓಕೆನಾ. ಪುರಾನ್ ಕಿಲಾ ಕೋಟೆಯನ್ನು ನಿರ್ಮಿಸಿದವರು ಹುಮಾಯೂನ್. ಇದು 1398ರಲ್ಲಿ ಈ ರೇಂಜಲ್ಲಿ ಬರುತ್ತೆ. ಒಂದ್ಸರಿ ಕನ್ಫರ್ಮ್ ಮಾಡಿ ಇದನ್ನು ಕಮೆಂಟಲ್ಲಿ, ಅದು ಯಾವಾಗ ಕಟ್ಟಿಸ್ತಾರೆ ಅಂತಂದು. ಓಕೆನಾ. ನೆಕ್ಸ್ಟ್ 24ನೇ ಕ್ವಶನ್, ಸರೋಜಿನಿ ನಾಯ್ಡು 1925ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಯಾವ ಅಧಿವೇಶನಕ್ಕೆ ಅಧ್ಯಕ್ಷರಾಗಿದ್ದರು? ಕಾನ್ಪುರ್. ಇದು 1925ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಂದ್ರೂ ಕೂಡ ಸರೋಜಿನಿ ನಾಯ್ಡು. ಅವರು ಎಲ್ಲಿ ಅಧಿವೇಶನಕ್ಕೆ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಕಾನ್ಪುರ. ನೆಕ್ಸ್ಟ್, ಮೊದಲ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅಂದ್ರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಬಗ್ಗೆ, ಅದರಿಂದ ಕೊನೆಗೊಳ್ಳುತ್ತದೆ. ಸಾಲ್ವಿ ಕದನ ಯಾರ ನಡುವೆ ನಡೆಯಿತು? ಸಾಲ್ವಿ ಕದನ ಬ್ರಿಟಿಷ್ ಮತ್ತು ಪೋರ್ಚುಗೀಸರ ನಡುವೆ ನಡೀತದೆ. ಸಾಲ್ವಿ ಕದನ. ಓಕೆನಾ. ಬ್ಯಾಟಲ್ ಆಫ್ ಸಾಲ್ವಿ ಅಂತ ಇಲ್ಲಿದೆ ನೋಡಿ. ಸಾಲ್ವಿ ಕದನ ಎಲ್ಲಿ ನಡೀತದೆ ಅಂದ್ರೆ 1612ರಲ್ಲಿ ನಡೀತದೆ ಇದು ಸಾಲ್ವಿ ಕದನ. ಗುಜರಾತ್
ಅಲ್ಲಿ ನಡೀತಿತ್ತು, ಗುಜರಾತ್ ಕೋಸ್ಟಲಲ್ಲಿ ನಡೀತಿತ್ತು ಇದು ಸಾಲ್ವಿ ಕದನ. ಯಾರ್ಯಾರ ಮಧ್ಯೆ ನಡೀತೆ? ಬ್ರಿಟಿಷ್ ಮತ್ತು ಪೋರ್ಚುಗೀಸರ ನಡುವೆ. ಆಮೇಲೆ ಹೊಯ್ಸಳರು, ಈಗ ನೆಕ್ಸ್ಟ್ ಬಂತ ಹೊಯ್ಸಳರು ಬಂತು. ಇದು ಸಾಲ್ವಿ ಕದನ ಹೇಳಿದ್ನಲ್ವಾ 1612ರಲ್ಲಿ ನಡೀತಾ ಇದೆ ಸಾಲ್ವಿ ಕದನ. ಓಕೆನಾ. ಹೊಯ್ಸಳರ ಬಗ್ಗೆ ಇವಾಗ ನೋಡೋದಾದ್ರೆ, ಹೊಯ್ಸಳರು ಅಂಗರಕ್ಷಕ ಪಡೆ ಯಾವ್ದೈತೆ ಅಂತ ಹೇಳಿದ್ರೆ ಇದು ಗರುಡದಳ. ಅಂಗರಕ್ಷಕ ಪಡೆ, ಇದಕ್ಕೆ ಗರುಡದಳ ಅಂತ ಇರ್ತದೆ. ಆ ಹೊಯ್ಸಳರ ಬಗ್ಗೆ ಒಂದು ಪಾಯಿಂಟ್ ನೋಡೋದಾದ್ರೆ, ಪಂಚಪ್ರಧಾನರು ಇವರಲ್ಲೇ ಇರ್ತಾರೆ. ಪಂಚಪ್ರಧಾನರು ಹೊಯ್ಸಳರಲ್ಲೇ ಕಂಡು ಬರ್ತಾರೆ. ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕರೀತಾರೆ. ಇವು ಹೊಯ್ಸಳರದ ಸಾಮ್ರಾಜ್ಯಕ್ಕೆ ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಕೂಡ ಕರೀತಾರೆ ಇದಕ್ಕೆ. ನೆಕ್ಸ್ಟ್, ನಕ್ಷತ್ರಾಕಾರದ ಜಗಲಿಯನ್ನ ಇವರು ಬಿಲ್ಡಿಂಗ್ ಅಂತ ದೇವಸ್ಥಾನಗಳು ನಕ್ಷತ್ರಾಕಾರದ ಜಗಲಿ ಹೊಂದಿರ್ತವೆ. ಮತ್ತೆ ಇದಕ್ಕೆ ಬಳಪದ ಕಲ್ಲನ್ನು ಬಳಸಿರ್ತಾರೆ. ಬಳಪದ ಕಲ್ಲು ಬಳಕೆ ಮಾಡಿರ್ತಾರೆ. ಓಕೆನಾ. ಇದಿಷ್ಟು ಇವ್ರ ಬಗ್ಗೆ ಒಂದೆರಡು ಪಾಯಿಂಟ್ ಅಷ್ಟೇ. ಓಕೆ. ನೆಕ್ಸ್ಟ್, ತ್ರೈ ಸಮುದ್ರ ತೋಯ ಪಿತಾವಾಹನ, ಇದು ಗೌತಮಿ ಪುತ್ರ ಶಾತಕರ್ಣಿ ಬರ್ತಾರೆ. ಆಮೇಲೆ ಹಾಲ ಬರೆದಂತಹ ಕೃತಿ ಯಾವ್ದಂದ್ರೆ ಗಾಥಾ ಸಪ್ತಸತಿ ಬರೆದರು ಹಾಲ. ಓಕೆನಾ. ನೆಕ್ಸ್ಟ್ ಬಹುಮನಿ ಸುಲ್ತಾನರ ಬಗ್ಗೆ ಇಲ್ಲೊಂದು ಕ್ವಶನ್ ಬಂದಿದೆ. ಬಹುಮನಿ ಸುಲ್ತಾನರ ಮಂತ್ರಿಮಂಡಲವನ್ನು ಏನೆಂದು ಕರೆಯುತ್ತಿದ್ದರು? ಬಹುಮನಿ ಸುಲ್ತಾನರ ಮಂತ್ರಿಮಂಡಲವನ್ನು ಮಸ್ಲೀಜ್ ಇ ಇಲ್ವತ್ ಅಂತ ಕರಿತಿದ್ರು. ಹಾಗಿದ್ರೆ ಬಹುಮನಿ ಸುಲ್ತಾನರ ಬಗ್ಗೆ ಒಂದೆರಡು ಪಾಯಿಂಟ್ ನೋಡೋದಂದ್ರೆ, ಇವರದು ಬಂಗಾರದ ಹೊನ್ನು ಎಂಬ ಬಂಗಾರದ ನಾಣ್ಯ ಇತ್ತು. ಇವ್ರದ್ದು ಹೊನ್ನು ಎಂಬ ಬಂಗಾರದ ನಾಣ್ಯ ಇತ್ತು ಇವ್ರದ್ದು. ನೆಕ್ಸ್ಟ್, ಓಕೆನಾ. ನೆಕ್ಸ್ಟ್, ಲಾರಿ ಮತ್ತು ಟಂಕ ಎಂಬ ಬೆಳ್ಳಿಯ ನಾಣ್ಯಗಳು. ಬೆಳ್ಳಿಯ ನಾಣ್ಯಗಳಿತ್ತು. ಓಕೆನಾ. ನೆಕ್ಸ್ಟ್, ಇನ್ನೊಂದು ಪಾಯಿಂಟ್ ಅಂದ್ರೆ, ಬಹುಮನಿ ಸುಲ್ತಾನರ ಆ ಸಾಮ್ರಾಜ್ಯಕ್ಕೆ ರಷ್ಯಾದ ನಿಕೋಟಿನ್ ಭೇಟಿ ನೀಡಿದ್ದ. ಓಕೆನಾ. ಶಹನಾಯಿ ಮಂಡಿ ಅಂತ ಥರ್ಡ್ ಆಪ್ಷನ್ ಏನಿದೆ ಅಲ್ವಾ, ಇದು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸುತ್ತೆ. ಶಹನಾಯಿ ಮಂಡಿ ಅಂತ ಇದೆ ಅಲ್ವಾ, ಇದು ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸುತ್ತೆ. ಓಕೆನಾ. ನೆಕ್ಸ್ಟ್, ಇನ್ನೊಂದು ಪಾಯಿಂಟ್ ಇವ್ರ ಬಗ್ಗೆನೇ, ಬಹುಮನಿ ಸುಲ್ತಾನರ ಬಗ್ಗೆನೇ ನೋಡೋದಾದ್ರೆ, ಇದರಲ್ಲಿ 2 ವರ್ಗಗಳಿರ್ತವೆ. ಬಹುಮನಿ ಸುಲ್ತಾನರಲ್ಲಿ 2 ವರ್ಗಗಳಿರ್ತವೆ. ಓಕೆನಾ. ಒಂದನೇದು ಅಪಕಿಸ್, ಎರಡನೇದು ಯಾವುದಂದ್ರೆ ದಕ್ಕನ್. 2 ವರ್ಗಗಳು ಇವ್ರದ್ರಲ್ಲಿ ಇರ್ತವೆ. ಓಕೆನಾ. ಇದು ಕೂಡ ಒಂದೆರಡು ಪಾಯಿಂಟ್ ಹಂಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಓಕೆನಾ. ಸಾಲ್ವಿ ಕದನ ಬಗ್ಗೆ ಮಾತಾಡೋದು. ಇದು 1612ರಲ್ಲಿ ಆಗುತ್ತದೆ. ಬ್ರಿಟಿಷ್ ಮತ್ತು ಪೋರ್ಚುಗೀಸರ ಮಧ್ಯೆ ಆಗುತ್ತೆ ಅದು. ಆಮೇಲೆ ಇದು ಎಲ್ಲಿ ನಡೀತಂದ್ರೆ ಗುಜರಾತ್ ಬಾರ್ಡರಲ್ಲಿ ನಡುತ್ತೆ. ಅಲ್ಲಿ ನಡೀತೈತಿ. ಓಕೆನಾ. ಇದು ಗುಜರಾತ್ ಬಾರ್ಡರ್, ಅಲ್ಲಿ ಇಮೇಜ್ ತೋರಿಸಿದ್ನಲ್ವ ನಿಮಗೆ. ಓಕೆ. ನೆಕ್ಸ್ಟ್ ನೋಡೋಣ. ಆವಾಗಲೇ ಇದು ಬಂತಲ್ವ ನಿಮಗೆ, ಕರ್ನಾಟಕ ಯುದ್ಧಗಳು. ಒಂದನೇದು 1746-48ರಲ್ಲಿ, ಎರಡನೇ ಕರ್ನಾಟಕ ಯುದ್ಧ 1749-54ರಲ್ಲಿ, 1757-63ರವರೆಗೂ ನಡೆದು ಮೂರನೇ ಕರ್ನಾಟಕ ಯುದ್ಧ. ಓಕೆನಾ. ಎಕ್ಸ್ಲಾ ಚಾಪೆಲ್ ಒಪ್ಪಂದ ಒಂದನೇದ್ರಲ್ಲಿ ನಡೀತೈತೆ ನೋಡ್ರಿ. ಟ್ರೀಟಿ ಆಫ್ ಪ್ಯಾರಿಸ್ ಮೂರನೇದರಲ್ಲಿ, ಟ್ರೀಟಿ ಆಫ್ ಪಾಂಡಿಚೇರಿ ಒಪ್ಪಂದ ಎರಡನೇದರಲ್ಲಿ ನಡೀತೈತೆ. ಓಕೆನಾ. ನೆಕ್ಸ್ಟ್, ಇದು ಯಾವುದಿದು ಕರ್ನಾಟಕ ಯುದ್ಧ ಆಯಿತು. ನೆಕ್ಸ್ಟ್ ಇನ್ನೊಂದು ಯುದ್ಧ ಯಾವುದು? ಆಂಗ್ಲೋ ಮೈಸೂರು ಯುದ್ಧ.
ಆಂಗ್ಲೋ ಮೈಸೂರು ಯುದ್ಧ. ಸ್ಕ್ರೀನ್ಶಾಟ್ ತೊಗೊಳ್ರಿ ಇದನ್ನು. ಆಂಗ್ಲೋ ಮೈಸೂರು ಯುದ್ಧ. ಓಕೆನಾ. ನೆಕ್ಸ್ಟ್ ಆಂಗ್ಲೋ ಮರಾಠ ಯುದ್ಧ. ಆಂಗ್ಲೋ ಮರಾಠ ಯುದ್ಧ ಇದು. ಓಕೆ. ನೆಕ್ಸ್ಟ್ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ. ಓಕೆನಾ. ಯಾವಾಗ ಆಗ್ತಾರೆ ಅಂದರೆ ಇವರು ಅಕ್ಟೋಬರ್ 27, 1947 ಆಗ್ತಾರೆ. ನೆಕ್ಸ್ಟ್ ಕೊಡಗಿನ ಅರಸ ಯಾರು ಅಂದರೆ ಚಿಕ್ಕವೀರರಾಜ. ನೆಕ್ಸ್ಟ್ ನದಿಗಳಿಗೆ ಮತ್ತು ಅದರ ಉಪನದಿ ಕೇಳಿದಾನೆ. ಕೃಷ್ಣಾ ನದಿಯ ಉಪನದಿ ಯಾವುದು? ಕಾವೇರಿ, ತುಂಗಾಭದ್ರಾ, ಕಾಳಿ ನದಿ. ಈಗ ವೇದಾವತಿ ನದಿ ಇದು ಯಾವುದರ ಉಪನದಿ? ನಿಮ್ಗೆಲ್ಲರೂ ಗೊತ್ತಾ ಇರುತ್ತೆ. ವೇದಾವತಿ ನದಿ ಇದು ತುಂಗಾಭದ್ರಾ ನದಿಯ ಉಪನದಿ. ಇದು ಫೇಮಸ್ ಇದು. ಓಕೆನಾ. ವೇದಾವತಿ ನದಿ ತುಂಗಾಭದ್ರಾ ನದಿ ಉಪನದಿ ಅಂತ ನಿಮಗೆಲ್ಲರೂ ಗೊತ್ತು. ಆಗಿರೋದ್ರಿಂದ ಒಂದನೇ ಆಪ್ಷನ್ಗೆ ಒಂದನೇದಕ್ಕೆ ಇದು. ಓಕೆನಾ. ಕೃಷ್ಣಾ ನದಿ ಯಾವುದ್ರ ಉಪನದಿ? ಘಟಪ್ರಭಾ ಯಾವುದರ ಉಪನದಿ? ಕೃಷ್ಣಾ ನದಿ. ಕಾವೇರಿಯ ಉಪನದಿ ಯಾವುದಂದ್ರೆ ಹೇಮಾವತಿ. ಕಾಳಿ ನದಿಯ ಉಪನದಿ ಕೆನೇರಿ. ಓಕೆನಾ. ಹಾಗಿರೋದ್ರಿಂದ ಇದರಲ್ಲಿ ಎರಡನೇ ಹೇಳಿಕೆ ರೈಟ್. ಇದಕ್ಕೆ ಎರಡನೇ ಆಪ್ಷನ್ ರೈಟ್. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 66 ಕುಂದಾಪುರ ಮರವಂತಿ ಬೀಚ್ ಈ ನದಿಯ ಮೂಲಕ ಹಾದು ಹೋಗುತ್ತದೆ. ಕುಂದಾಪುರ ಅಂತ ಬಂದ ಕೂಡಲೇ ಇದು ಸೌಪರ್ಣಿಕ ನದಿ, ಅದಕ್ಕೆ ರಿಲೇಟೆಡ್. ನೆಕ್ಸ್ಟ್ ಕರ್ನಾಟಕದ ಯಾವ ಕೃಷಿ ವಾಯುಗುಣ ವಲಯದ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಅಂದರೆ ಕೇಂದ್ರ ವಾಯುಗುಣ ವಲಯ. ಕೇಂದ್ರ ಒಣಕೃಷಿ ವಾಯುಗುಣ ವಲಯ. ಇಲ್ಲೇ ಯಾಕೆ ಮಳೆ ಆಗಲ್ಲ ಅಂದರೆ ಅಲ್ಲೇ ಯಾಕೆ ಮಳೆ ಆಗಲ್ಲ ಅಂದರೆ ಇವಾಗ ನಮ್ಮದು ಭಾರತ ಹಿಂಗೈತೆ. ಓಕೆ. ಭಾರತ ಹಿಂಗೈತೆ ನಮ್ದು ಕೆಳಗೆ ಬಾರ್ಡರ್. ಅದರಲ್ಲಿ ಮತ್ತೆ ಇದು ನೋಡೋದಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳು ಹಿಂಗಿದಾವೆ. ರೈಟಾ. ಪಶ್ಚಿಮ ಘಟ್ಟಗಳು ಮಳೆ ಇದು ನಮ್ದು ಇಲ್ಲಿ ಕರ್ನಾಟಕ. ಇದು ಕರ್ನಾಟಕ ಬಾಕ್ಸ್ ಅನ್ನು ಕೊಟ್ರೆ ಮಳೆ ಹಿಂಗೆ ಬರುತ್ತೆ. ಇವಾಗ ಈ ರೀತಿ ಈ ರೇಂಜಲ್ಲಿ ಮಳೆ ಬರುತ್ತೆ. ರೈಟಾ. ಇದೆಲ್ಲ ಗೊತ್ತಿರೋದು ನಿಮಗೆ. ಈ ರೀತಿ ಮಳೆ ಬರುತ್ತೆ. ಇಲ್ಲಿ ಮಳೆ ಬೀಳುತ್ತೆ. ಪಶ್ಚಿಮ ಘಟ್ಟದಲ್ಲಿ ಮಳೆ ಎಲ್ಲ ಜಾಸ್ತಿ ಬೀಳುತ್ತೆ. ಬಟ್ ಇಲ್ಲಿ ಒಣ ಇದು ಕೇಂದ್ರ ಅಂತ ಹೇಳಿದ್ನಲ್ವ, ಕರ್ನಾಟಕದ ಮಿಡ್ಲ್ ಏರಿಯಾದಲ್ಲಿ ಮಳೆ ಆಗಲ್ಲ. ಯಾಕಂದ್ರೆ ಮಳೆ ಇಲ್ಲೆಲ್ಲ ಬಂದು ಪಶ್ಚಿಮ ಘಟ್ಟದಲ್ಲಿ ಇಷ್ಟು ಮಳೆ ಹೋಗಿ ಇಲ್ಲಿ ಒಣ ಮೋಡಗಳು ಮೇಲೆ ಹೋಗ್ತವೆ, ಸುಮ್ಮನೆ ಹೋಗ್ಬಿಡ್ತವೆ ಒಣ ಮೋಡಗಳು. ಅಂದಾಗ ಅಲ್ಲಿ ಮಳೆ ಆಗಲ್ಲ. ಮಳೆ ಆಗಲಿಲ್ಲದ ಕಾರಣದಿಂದಾಗಿ ಅಲ್ಲಿ ಅತಿ ಕಡಿಮೆ ಮಳೆ ಪಡೆಯುತ್ತವೆ. ಇದು ಯಾವ ಕೃಷಿ ವಾಯುಗುಣ ವಲಯದಲ್ಲಿ ಅತಿ ಕಡಿಮೆ ಮಳೆ ಪಡೆದಂದ್ರೆ ಕರ್ನಾಟಕದ ಮಿಡ್ಲ್ ಏರಿಯಾ ಅಂತ ಅಷ್ಟೇ. ಓಕೆನಾ. ನೆಕ್ಸ್ಟ್ ಮೋತಿಹಾರಿ ಅಮ್ಲೇಖ್ ಗಂಜ್ ಮೊದಲ ದಕ್ಷಿಣ ಏಷ್ಯಾದ ತೈಲ ಪೈಪ್ಲೈನ್ ಕಾರಿಡಾರ್ ಯಾವ ದೇಶದ ಸಂಪರ್ಕ ಕಲ್ಪಿಸ್ತದೆ ಅಂದರೆ ಭಾರತ ಮತ್ತು ನೇಪಾಳ ಅಲ್ಲಿ ಸಂಪರ್ಕ ಕಲ್ಪಿಸ್ತದೆ. ನೆಕ್ಸ್ಟ್ ದಾದ್ರಾ ಮತ್ತು ನಾಗರ್ ಹವೇಲಿ. ಇದನ್ನ ಲಾಸ್ಟ್ ಪೇಪರಲ್ಲಿ ಕೇಳಿದ್ರು. ದಾದ್ರಾ ನಾಗರ್ ಹವೇಲಿ ದಿಯು ಮತ್ತು ದಮನ್ ಕೇಂದ್ರಾಡಳಿತ ಪ್ರದೇಶವನ್ನು ಒಂದೇ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದು ಯಾವಾಗ ಅಂತ ಇಲ್ಲಿ ಡೇಟ್ ಕೇಳಿದಾನೆ. ಅಲ್ಲಿ ಯಾವ್ಯಾವನ ಜಾಯಿಂಟ್ ಮಾಡಿದ್ರು ಅಂತ ಕೇಳಿದ್ದ. ಇದು ಜನವರಿ 26, 2022. ಓಕೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಿದ್ದಾನೆ. ಮೋಯೋರು ನದಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಹರಿಯೋದು ಯಾವುದಂದ್ರೆ ಮೋಯೋರು. ಇದು ರೈಟ್. ಕರ್ನಾಟಕ ಮತ್ತು ತಮಿಳುನಾಡು. ಕರ್ನಾಟಕದ ಸುತ್ತಲೂ 5 ರಾಜ್ಯಗಳು ಸುತ್ತುವರೆದಿದ್ದಾವೆ ಅಂತ ಹೇಳ್ತಿದ್ದಾರೆ. ಇದು ರಾಂಗು. ಯಾಕಂದ್ರೆ 5 ಅಲ್ಲ 6 ರಾಜ್ಯಗಳು. 6 ರಾಜ್ಯಗಳು ಯಾಕಪ್ಪ 6 ರಾಜ್ಯಗಳು. ಓಕೆನಾ. ಯಾವ್ಯಾವ ಅಂದ್ರೆ ಒಂದನೇದು ಇವು ಫಸ್ಟ್ ಗೋವಾ, ಮಹಾರಾಷ್ಟ್ರ, 3 ಆಂಧ್ರ ಪ್ರದೇಶ, 4 ತೆಲಂಗಾಣ, 5 ತಮಿಳುನಾಡು, 6 ಕೇರಳ. ಓಕೆನಾ. 6 ರಾಜ್ಯಗಳಿಂದ ಕರ್ನಾಟಕ ಸುತ್ತುವರೆದೈತಿ. ಹಾಗಿರೋದ್ರಿಂದ ಎರಡನೇ ಆಪ್ಷನ್ ರಾಂಗ್. 2 ಎಲ್ಲೆಲ್ಲಿದೆ? ಇಲ್ಲಿದೆ, 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 ಇಲ್ಲಿದೆ. ಸರಿಯಾಗಿಲ್ಲ. ಬಟ್ ನಿಮಗೆ ಗೊತ್ತಾಗೋದಿಲ್ಲ. ಈಗ ಎಲ್ಲದರಲ್ಲೂ 2 ಇದೆ. ಎರಡನೇದು ರಾಂಗ್ ಅಂತಂದು. ಓಕೆನಾ. ನೆಕ್ಸ್ಟ್ ಬಿಜಾಪುರ ಜಿಲ್ಲೆಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆಯನ್ನು ರಚಿಸಲಾಯಿತು ಅಂತ ಕೇಳಿದ್ದಾರೆ. ಯಾದಗಿರಿ ಬಂದಿದ್ದು ಬಿಜಾಪುರದಿಂದ ಅಲ್ಲ. ಯಾದಗಿರಿ ಬಂದಿದ್ದು ಗುಲ್ಬರ್ಗದಿಂದ ಬಂದಿದ್ದು ಯಾದಗಿರಿ. ಆಗಿರೋದ್ರಿಂದ ಥರ್ಡ್ ಆಪ್ಷನ್ ಕೂಡ ರೈಟ್. 2 ಮತ್ತು 3 ಎಲ್ಲೈತೆ ಅಲ್ಲಿ ನೋಡ್ಬೇಕು. ಈಗ 3 ಇಲ್ಲಿದೆ ನೋಡಿ. 2 ಮತ್ತು 3 ಆಗಬೇಕು. ಬಟ್ ಇದು ಯಾಕೆ ಸರಿ ಅಂದ್ರೆ 1 ಕೊಟ್ಟನ್ ಇದ್ರಾಗ, ಅದಕ್ಕೆ ಇವೆರಡನ್ನು ರೈಟ್ ಮಾಡೋಕ್ಕಾಗಲ್ಲ. ಓಕೆನಾ. ಇದರಲ್ಲಿ 2 ಮತ್ತು 3 ಕೊಟ್ಟಿದ್ರೆ ಕರೆಕ್ಟ್. 3ನೇ ಆಪ್ಷನ್ ರೈಟ್. ಓಕೆನಾ. ಕರ್ನಾಟಕದ ಕರಾವಳಿಯಲ್ಲಿ ಯಾವುದೇ ದೊಡ್ಡ ನದಿ ಮುಖಜ ಭೂಮಿಗಳಿಲ್ಲ ಅಂತ ಹೇಳಿದ್ರೆ ಇದು ಕೂಡ ರೈಟ್. ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಸ್ಪೆಷಲಿ ಕರಾವಳಿಯಿಂದ ಕೊಟ್ಟಿದ್ದಾನೆ. ಕರಾವಳಿಯಲ್ಲಿ ಯಾವುದೇ ದೊಡ್ಡ ನದಿ ಮುಖಜ ಭೂಮಿಗಳಿಲ್ಲ. ಇದು ಕೂಡ ರೈಟ್. ಓಕೆನಾ. ಹಾಗಿರೋದ್ರಿಂದ ಥರ್ಡ್ ಆಪ್ಷನ್ ರೈಟ್ ಅದಕ್ಕೆ.
ಥರ್ಡ್ ಆಪ್ಷನ್ ರೈಟ್. ಇದು 2 ಮತ್ತು 3 ಹೇಳಿಕೆಗಳು ರಾಂಗ್ ಇದ್ದಾವೆ. ಓಕೆನಾ. ಪದ್ಮವಿಭೂಷಣ ಮತ್ತು ಪದ್ಮಭೂಷಣ 2021 ಪ್ರಶಸ್ತಿಗೆ ಸಂಬಂಧಿಸಿದಂತೆ ಕೇಳಿದ್ದಾನೆ. ಶಿಂಜೋ ಅಬೆ, ನೃಪೇಂದ್ರ ಮಿಶ್ರಾ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಗೊತ್ತಿರುತ್ತೆ ನಿಮಗೆ. ಓಕೆನಾ. ಇವ್ರದ್ದು ಕಲೆ ಇದು ಕಂಡಿಡ್ತೀರಿ. ಚಂದ್ರಶೇಖರ್ ಕಂಬಾರದು ಇದು ಕೂಡ ಸಾಹಿತ್ಯ ಮತ್ತು ಶಿಕ್ಷಣ ಇದು ಕೂಡ ಕಂಡಿಡ್ತೀವಿ. ಓಕೆನಾ. ನೃಪೇಂದ್ರ, ಶಿಂಜೋ ಅಬೆ ಇವೆರಡು ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಓಕೆನಾ. ಈಗ ನಿಮಗೆ 3 ಮತ್ತು 4 ಗೊತ್ತಾಯ್ತಲ್ವಾ. ಮೂರನೇದು ರೈಟ್. ಒಂದೇ ಇದೆ ಆಪ್ಷನ್ ಅಂದ್ರೆ 3 ರೈಟ್. ಇವಾಗ ಶಿಂಜೋ ಅಬೆ ಯಾವುದು? ಸಾರ್ವಜನಿಕ ವ್ಯವಹಾರ, ನಾಗರಿಕ ಸೇವೆ, ನೃಪೇಂದ್ರ ಮಿಶ್ರಾ. ಓಕೆನಾ. ನೆಕ್ಸ್ಟ್, ಕರ್ನಾಟಕದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ಅಂತ ಹೇಳಿದ್ರೆ 4 ಹೇಳಿಕೆ ಕೊಟ್ಟಿದ್ದೇನೆ. 4 ಹೊಂದಿಸಿಬ್ರೆ ಕೊಟ್ಟಿದ್ದೇನೆ. ಅತಿ ಎತ್ತರದ ಪ್ರದೇಶ ಕರ್ನಾಟಕ ಕಂಪೇರ್ ಮಾಡಿ ಕೊಡೋದ್ರಿಂದ ಅತಿ ಎತ್ತರದ ಪ್ರದೇಶ ಯಾವುದು? ಮುಳ್ಳಯ್ಯನಗಿರಿ. ಎಲ್ಲ ಎಕ್ಸಾಂಪಲ್ ಆಗಿರ್ತಾನೆ. ಅತಿ ಕಡಿಮೆ ಪ್ರದೇಶ ಭೀಮೇಶ್ವರ ಕಣಿವೆ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಚಳ್ಳಕೆರೆ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುವ ಪ್ರದೇಶ ರಾಯಚೂರು. ಓಕೆನಾ. ಕೆಳಗೆ ಯಾವ್ದು ಬರುತ್ತೆ ಅದಕ್ಕೆ ಸರಿ ಹೊಂದಿಸ್ರಿ. ನೆಕ್ಸ್ಟ್, ಇದು ಮೆಂಟಾಲಿಟಿ. 42ನೇ ಕ್ವಶನ್ ಏನು ಕೇಳಿದ್ದೇನೆ ಅಂದ್ರೆ ಇದು ಕೂಡ ರಿವರ್ ಸಿಸ್ಟಮ್ ಬಗ್ಗೆನೇ ಕೇಳಿದ್ದೇನೆ. ಕೆಳಗೆ ನೀಡಲಾದ ಆಯ್ಕೆಗಳನ್ನು ಆರಿಸಿ ಸರಿಯಾಗಿರೋದನ್ನ ಬರೀರಿ ಅಂತ. ಓಕೆನಾ. ಕುಮುದಾವತಿ ನದಿಯು ಛಾಯಾ ಭಗವತಿ ಎಂಬ ಸುಂದರವಾದ ಜಲಪಾತವನ್ನು ಸೃಷ್ಟಿಸುತ್ತದೆ ಅಂತ ಕೊಡ್ತಾನೆ. ಬಟ್ ಛಾಯಾ ಭಗವತಿ ನದಿ ಇದು ದೋಣಿ ನದಿಯಿಂದ ಬರುತ್ತೆ. ಒಂದೇ ಆಪ್ಷನ್ ರಾಂಗ್. ಈಗ ಛಾಯಾ ಭಗವತಿ ನದಿ ದೋಣಿ ನದಿಯಿಂದ ನಿರ್ಮಾಣವಾಗ್ತದೆ. ನೆಕ್ಸ್ಟ್, ಭೀಮಾ ನದಿಯು ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವೆ ಗಡಿಯಾಗಿ ಹರಿಯುತ್ತಿದೆ ಅಂತ ಹೇಳ್ತಿದ್ದಾನೆ. ಇದು ರೈಟ್. ಇದು ಭೀಮಾ ನದಿ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವೆ ಗಡಿ ರೇಖೆ ತರ ಹರಿತಿದೆ. ಅದು ರೈಟ್. ಗುಲ್ಬರ್ಗ ಜಿಲ್ಲೆಯ ಪ್ರಮುಖ ಭಾಗವು ಮಾಂಜ್ರಾ ನದಿಯ ಜಲಾನಯನ ಪ್ರದೇಶದಲ್ಲಿದೆ. ಗುಲ್ಬರ್ಗ ಅಲ್ಲ ಇದು. ಮಾಂಜ್ರಾ ನದಿ ಇರೋದು ಬೀದರ್ನ ಭಾಗವಾಗಿ ಇರೋದು. ಓಕೆನಾ. ನೆಕ್ಸ್ಟ್, ಹಂಗಂದ್ರ ಇದು ಕೂಡ 1ನೇದು ರಾಂಗು 2ನೇದು ರಾಂಗು. 4th ಏನಿದೆ, ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಸಮಾನಾಂತರ ನದಿ ವ್ಯವಸ್ಥೆ ಡ್ರೈನೇಜ್ ಸಿಸ್ಟಮ್ ಮಾದರಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾನೆ. ಇದು ಕೂಡ ರೈಟ್. ಇದು ಓಕೆನಾ. ಇದರಲ್ಲಿ 2ನೇ ಹೇಳಿಕೆ ರೈಟು, 4ನೇ ಹೇಳಿಕೆ ರೈಟು. 2 ಮತ್ತು 4 ಇರೋದು 1ನೇ ಆಪ್ಷನ್. ಓಕೆನಾ. ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ನದಿಗಳು ಸಮಾನಾಂತರ ನದಿ ವ್ಯವಸ್ಥೆಯನ್ನು ಹೊಂದಿವೆ. ಅದು ರೈಟ್. ಅದು ಓಕೆ. ನೆಕ್ಸ್ಟ್, ಕರ್ನಾಟಕ ಪೂರ್ವಕ್ಕೆ ಹರಿಯುವ ನದಿಗಳು ಭೂ ಮೇಲ್ಮೈಯಲ್ಲಿ ನೀರಿನಲ್ಲಿ 42% ಪಾಲನ್ನು ಹೊಂದಿದ್ದಾರೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಭೂ ಮೇಲ್ಮೈ ನೀರಿನ ಸುಮಾರು 58 ಪಾಲನ್ನು ಹೊಂದಿದೆ. 2ನೇದು ಕಾರಣ ಏನು ಕೊಟ್ಟಿದ್ದಾನೆ ಅಂದರೆ ರಾಜ್ಯದ ಜಲ ಸಂಪನ್ಮೂಲ ಭೌಗೋಳಿಕ ಹಂಚಿಕೆಯು ದೊಡ್ಡ ಅಸಮಾನತೆಯನ್ನು ಹೊಂದಿದೆ. 2 ಕೂಡ ರೈಟೇ ಇವು. ಬಟ್ ವಿವರಣೆ ರಾಂಗ್ ಅಷ್ಟೇ. ಓಕೆನಾ. ಕರ್ನಾಟಕದ ಪೂರ್ವಕ್ಕೆ ಹರಿಯುವ ನದಿಗಳು ಭೂ ಮೇಲ್ಮೈ ನೀರಿನಲ್ಲಿ ಸುಮಾರು 42%. ಪೂರ್ವಕ್ಕೆ ಯಾವುದಕ್ಕೆ? ಪಶ್ಚಿಮಕ್ಕೆ ತೋರಿಸ್ತೇನೆ. ಪೂರ್ವಕ್ಕೆ ಹರಿಯುವ ನದಿಗಳು 42% ಹರಿತಾವಂತೆ. ಬಟ್ ಪಶ್ಚಿಮಕ್ಕೆ ಹರಿಯೋದು 58%. ಅಂದರೆ ಜಾಸ್ತಿ ಪಶ್ಚಿಮಕ್ಕೆ ಹರಿತದೆ. ನೀರಿನ ಸುಮಾರು 58 ಪಾಲು ಹರಿಯುತ್ತದೆ. ಓಕೆನಾ. ಇದು ರೈಟು. ರಾಜ್ಯದ ಜಲ ಸಂಪನ್ಮೂಲಗಳ ಭೌಗೋಳಿಕ ಹಂಚಿಕೆಯು ದೊಡ್ಡ ಅಸಮಾನತೆಯನ್ನು ಹೊಂದಿದೆ. ಅಂದರೆ ಈ ಕಡೆ ಜಾಸ್ತಿ ಈ ಕಡೆ ಕಡಿಮೆ ಅಲ್ವಾ. ಪೂರ್ವ ಕಡಿಮೆ, ಇದಕ್ಕೆ ಜಾಸ್ತಿ ಇರ್ತೈತಿ. ಬಟ್ ನಮಗೆ ಪಶ್ಚಿಮಕ್ಕೆ ನದಿ ಹರಿದ್ರೆ ಅಲ್ಲಿ ವೇಸ್ಟ್ ನಮ್ಗೆ. ಯಾಕಂದ್ರೆ ಪಶ್ಚಿಮ ಘಟ್ಟ ಬರುತ್ತೆ. ಪಶ್ಚಿಮ ಘಟ್ಟದಲ್ಲಿ ಡೈರೆಕ್ಟ್ ಹೋಗ್ಬಿಡ್ತದೆ. ಅಲ್ಲಿ ಬೆಳೆ ರೈತರಿಗೆ ಏನು ಯೂಸ್ ಆಗಲ್ಲ. ಅದು ಹಂಗಾಗ್ತದೆ. ಅದು ಲಾಸ್ಟ್ ಅಸಮಾನತೆ ಅಂತ ಹೇಳ್ತದೆ. ಅದು ಕೂಡ ರೈಟ್. ಬಟ್ ವಿವರಣೆ ಸರಿಯಲ್ಲ ಅದು ಅಷ್ಟೇ. ನೆಕ್ಸ್ಟ್, ಒಂದು ಜೀವಿಯ ಸಾಮರ್ಥ್ಯ ವಿವಿಧ ಪರಿಸರಾತ್ಮಕ ಸನ್ನಿವೇಶಗಳ ಅಡಿಯಲ್ಲಿ ಪೆನೋಟೈಪಿಕ್ ಎಕ್ಸ್ಪ್ರೆಷನ್ ಮಟ್ಟಕ್ಕೆ ವೃದ್ಧಿಸುವುದನ್ನು ಏನೆಂದು ಕರೆಯುತ್ತಾರೆ ಅಂದರೆ ಪೆನೋಟೈಪಿಕ್ ಅಂತಾನೆ ಕರೀತಾರೆ. ಒಂದು ಜೀವಿಯ ಸಾಮರ್ಥ್ಯದ ವಿವಿಧ ಪರಿಸರಾತ್ಮಕ ಸನ್ನಿವೇಶಗಳನ್ನು ಅಡಿಯಲ್ಲಿ ಪೆನೋಟೈಪಿಕ್ ಎಕ್ಸ್ಪ್ರೆಷನ್ ಮಟ್ಟಕ್ಕೆ ವೃದ್ಧಿಸುವುದನ್ನು ಪೆನೋಟೈಪಿಕ್ ಅಂತಾನೆ ಕರೀತಾರೆ. ಓಕೆನಾ. ನೆಕ್ಸ್ಟ್, ಭಾರತದಲ್ಲಿ ಎಷ್ಟು ಜೀವ ವೈವಿಧ್ಯತೆ ಅಂದರೆ ಹಾಟ್ಸ್ಪಾಟ್ಗಳಿವೆ. ಹಾಟ್ಸ್ಪಾಟ್ ಬಗ್ಗೆ ಕೇಳ್ತಿದ್ದೀನಿ. ಭಾರತದಲ್ಲಿ ಎಷ್ಟಿದ್ದಾವೆ? 4 ಇದ್ದಾವೆ. ಟೋಟಲು 36 ಹಾಟ್ಸ್ಪಾಟ್ಗಳಿವೆ ಪ್ರಪಂಚದಲ್ಲಿ. ಓಕೆನಾ. ಭಾರತದಲ್ಲಿ ಯಾವ್ಯಾವ ಇದಾವೆ? ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಇಂಡಿಯಾ, ಹಿಮಾಲಯಸ್, ವೆಸ್ಟರ್ನ್ ಘಾಟ್ ಇನ್ ಶ್ರೀಲಂಕಾ ಇದು. ಓಕೆನಾ. ಇದು ಒಂದು ಹಿಮಾಲಯಸ್ ಒಂದು, ವೆಸ್ಟರ್ನ್ ಘಾಟ್ ಒಂದು, ಇದು 2. ಇದು ಇಂಡೋ ಬರ್ಮಾ 3, ಸುಂಡರ್ಲ್ಯಾಂಡ್ 4. ಸುಂಡರ್ಲ್ಯಾಂಡ್ ನಮ್ಮ ಭಾರತದಲ್ಲಿ ಇಲ್ರಿ ಅಂತ ಅನ್ಕೋಬಾರ್ದು. ಯಾಕೆ ತೊಗೊಂಡ್ರೆ ಅಂದರೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಬರುತ್ತಲ್ವ, ಅದರಲ್ಲಿ ಸುಂಡರ್ಲ್ಯಾಂಡು
ಕನ್ಸಿಡರ್ ಆಗ್ತದೆ. ಅದಕ್ಕೋಸ್ಕರ ಸುಂಡಾಲ್ಯಾಂಡ್ ಕೂಡ ಭಾರತದ ಒಂದು ಹಾಟ್ಸ್ಪಾಟ್ ಆಗಿದೆ. ಅಂದರೆ ಭಾರತದಲ್ಲಿ ಟೋಟಲ್ 4 ಹಾಟ್ಸ್ಪಾಟ್ಗಳಿವೆ, ಪ್ರಪಂಚದಲ್ಲಿ 36 ಹಾಟ್ಸ್ಪಾಟ್ಗಳಿವೆ. ಓಕೆನಾ. ಕೆಳಗೆ ಏನು ಕೊಡ್ತಾರೆ, 1 ನಿಮಿಷ ತಡ್ರಿ ನೋಡೋಣ. ಫ್ಯಾಕ್ಟ್ಸ್. ದ ಟರ್ಮ್ಸ್ ಬಯೋಡೈವರ್ಸಿಟಿ ವಾಸ್ ಕಾಯಿನ್ಡ್ ಬೈ ನಾರಮ್ ಮೇಯರ್ 1988 ಕನ್ಸರ್ನ್ಡ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಮೇಯರ್ಸ್ ವಿತ್ ಇಲ್ಲಿ 36 ಕರೆಂಟ್ಲಿ 36 ರೆಕಗ್ನೈಸ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೊಡ್ತಾರೆ. ಮಸ್ಟ್ ಮೀಟ್ ಟು ರೈಟ್ ಕ್ರೈಟೀರಿಯಾ. ಓಕೆನಾ. ಕ್ರೈಟೀರಿಯಾ ಏನಿರ್ಬೇಕಂದ್ರೆ ಇದಕ್ಕೆ ಇದೊಂದು ಕಂಪ್ನಿ ಅಟ್ಲೀಸ್ಟ್ 1500 ಸ್ಪೀಸೀಸ್ ಪ್ಲಾಂಟ್ಸ್ ಫೌಂಡ್ ಅರ್ತ್ ಎಂಡಮಿಕ್. 1500 ಸ್ಪೀಸೀಸು ಎಂಡಮಿಕ್ ಸ್ಪೀಸೀಸ್ ಆಗಿರಬೇಕು. 70% ಪ್ರೈಮರಿ ನೇಟಿವ್ ಪ್ಲೇಸಸ್ ಇರ್ಬೇಕಂತೆ. 70% ಪ್ರೈಮರಿ ನೇಟಿವ್ ವೆಜಿಟೇರಿಯನ್ ಇರ್ಬೇಕಂತೆ. ಅಂಥವಿದ್ರೆ ಅವನ್ನ ಫೈಂಡ್ ಔಟ್ ಮಾಡ್ತಾರೆ, ಅದರೊಳಗೆ ಸೇರಿಸ್ತಾರಂತೆ. ನೆಕ್ಸ್ಟ್ ಏನು ಕೊಡ್ತಾನೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇನ್ ಇಂಡಿಯಾ 4 ಇಲ್ಲೇ ನೋಡಿ. ಭಾರತದಲ್ಲಿ 4: ಹಿಮಾಲಯಸ್, ವೆಸ್ಟರ್ನ್ ಘಾಟ್ ಇನ್ ಶ್ರೀಲಂಕಾ, ಇಂಡೋ ಬರ್ಮಾ, ಸುಂಡಾಲ್ಯಾಂಡ್. ಮತ್ತೇನು ಕೊಡ್ತಾನೆ, ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಸೋಸಿಯೇಟಿವ್ ಮೇಯರ್ಸ್ ಮೇಡ್ ಫಸ್ಟ್ ಅಪ್ಡೇಟ್ ಹಾಟ್ಸ್ಪಾಟ್. ಓಕೆನಾ. ಇಷ್ಟೇ ಇಂಪಾರ್ಟೆಂಟ್. ಇಷ್ಟೇ ಇಂಪಾರ್ಟೆಂಟ್. ಇಷ್ಟು ನೋಡ್ಕೊಂಡ್ರೆ ಸಾಕಾಗ್ತದೆ. ಓಕೆನಾ. ನೆಕ್ಸ್ಟ್, ವಾಯು ಪರಾಗತಾಗಿ ಸಸ್ಯಗಳು ಡ್ಯಾಶ್ನಿಂದ ಪರಾಗಣವನ್ನು ಹೊಂದಿವೆ ಅಂತ ಕೊಟ್ರೆ ಇದಕ್ಕೆ ರೈಟ್ ಆನ್ಸರ್ ಅಂದರೆ 48ಗೆ. ಇದಕ್ಕೆ ವಾಯು ಪರಾಗಿತ ಸಸ್ಯಗಳು ಡ್ಯಾಶ್ನಿಂದ ಪರಾಗಣವಾಗಿವೆ ಅಂದರೆ ಗಾಳಿಯಿಂದ ಪರಾಗಣವಾಗಿವೆ. ನೆಕ್ಸ್ಟ್, ಬಹುಪತ್ನಿತ್ವ ಇದೆಲ್ಲರಿಗೂ ಗೊತ್ತಿರ್ತೈತಿ. ಒಬ್ಬ ಪುರುಷ ಇಬ್ಬರಿಗಿಂತ ಜಾಸ್ತಿ ಜನ ಹುಡುಗಿಯರನ್ನ ಮದುವೆಯಾದರೆ ಬಹುಪತ್ನಿತ್ವ ಅಂತ ವಿವರಿಸಲಾಗ್ತದೆ. ನೆಕ್ಸ್ಟ್ 49, ಜೈಭೂ ರಾಸಾಯನಿಕ ಆವರ್ತನ ಮೂಲಕ ಯಾವ ಧಾತುವು ಸಾಮಾನ್ಯವಾಗಿ ಹಿಂದಿರುಗುವುದಿಲ್ಲ. ಅಂದರೆ ಭೂ ರಾಸಾಯನಿಕ ಆವರ್ತನದ ಮೂಲಕ ಯಾವ ಧಾತುವು ಸಾಮಾನ್ಯವಾಗಿ ಹಿಂದಿರುವುದಿಲ್ಲ. ನೈಟ್ರೋಜನ್, ಫಾಸ್ಫರಸ್, ಕಾರ್ಬನ್, ಸಲ್ಫರ್ ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಫಾಸ್ಫರಸ್. ಓಕೆನಾ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವ ಒಂದು ಧಾತು ಸಸ್ಯಗಳ ಸೂಕ್ಷ್ಮ ಪೋಷಕಗಳಾಗಿವೆ. ಜಲಜನಕ, ಆಮ್ಲಜನಕ, ಸಾರಜನಕ ಅಂತ ಏನು ಕೊಡ್ತಾನೆ. ಇದಕ್ಕೆ ಸಾರಜನಕ ರೈಟ್ ಆನ್ಸರ್. ನೆಕ್ಸ್ಟ್, ಡ್ಯಾಶ್ ಅನ್ನು ಆವರ್ತ ಬೀಜೀಯ ತೊಟ್ಟಿಲು ಎಂದು ಕರೀತಾರೆ. ಕ್ರಿಟೇಷಸ್, ಜುರಾಸಿಕ್, ಟ್ರಯಾಸಿಕ್. ಇದರಲ್ಲಿ ರೈಟ್ ಆನ್ಸರ್ ಯಾವುದಂದ್ರೆ ಕ್ರಿಟೇಷಸ್ ಇದೈತಲ್ವ, ಇದೇ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ 51 ಬೇಡ, ಇದು 49ನೇ ಕ್ವಶನ್ ಏನು ಕೊಡ್ತಾನೆ ಅಂದರೆ ವೇಟ್ ಮೃತ ಸಸ್ಯ ಮತ್ತು ಪ್ರಾಣಿಜನ್ಯ ವಸ್ತುಗಳನ್ನು ಉಣಿಸುವ ಪ್ರಾಣಿಗಳಿಗೆ ಏನೆನ್ನುತ್ತಾರೆ ಅಂದರೆ ಡೆಟ್ರಿವರಸ್ ಅಂತ ಕರೀತಾರೆ. ಸತ್ತ ಪ್ರಾಣಿಗಳನ್ನು ತಿನ್ನೋದು ಡೆಟ್ರಿವರಸ್. ಅನುಪಾತ ಇದು ಮೆಂಡಲ್ ಬಿಡಿ ಕೇಳಿದ್ದೇನೆ. 51ನೇ ಕ್ವಶನ್. ನೆಕ್ಸ್ಟ್, ನೀರಿನ ಟ್ಯಾಂಕಿನಲ್ಲಿ ಫಂಗಸ್ ಅನ್ನು ನಾಶ ಮಾಡೋದಕ್ಕೆ ಉಪಯೋಗಿಸುವ ರಾಸಾಯನಿಕ ಯಾವುದು ಅಂತ ಕೇಳಿದ್ರೆ ಕಾಪರ್ ಸಲ್ಫೇಟ್. ಫಂಗಸ್ ಅನ್ನು ನಾಶ ಮಾಡೋಕ್ಕೂ ಉಪಯೋಗಿಸ್ತಾರೆ. ಯಾವುದು? ಕಾಪರ್ ಸಲ್ಫೇಟ್. ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ದೊರೆಯುವ ಇಮೇಜು ಡ್ಯಾಶ್ ಆಗಿದೆ. ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ದೊರೆಯುವ ಇಮೇಜು ವರ್ಚುವಲ್ ಇನ್ವರ್ಟೆಡ್ ಆಗಿರ್ತದೆ. ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ದೊರೆಯುವ ಇಮೇಜ್. ನೆಕ್ಸ್ಟ್, ಆಲೋವೆರಾವು ಡ್ಯಾಶ್ ನಲ್ಲಿನ ಅದರ ಬಳಕೆಗೆ ಹೆಸರಾಗಿದೆ. ಪುನರ್ಜೀವನ, ಆಂಟಿ ಏಡ್ಸ್ ಅಂತ ಕೊಡ್ತಾರೆ. ಇದಕ್ಕೆ ರೈಟ್ ಆನ್ಸರ್ ಪುನರ್ಜೀವನ, ಆಲೋವೆರಾ. ನೆಕ್ಸ್ಟ್, ಶೈವಲ ಸಸ್ಯ ಬಯೋಪ್ರೈಟ್ ಡ್ಯಾಶ್ರ ನಡುವಿನ ಸಂಪರ್ಕ ಏರ್ಪಡಿಸುವ ಕೊಂಡಿಯಾಗಿದೆ. ಬಯೋಪೈಟ್ ಡ್ಯಾಶ್ರ ನಡುವಿನ ಸಂಪರ್ಕ ಏರ್ಪಡಿಸುವ ಕೊಂಡಿಯಾಗಿದೆ. ಅದಂದ್ರೆ ಇದು ಥ್ಯಾಲೋಪೈಟ್ ಮತ್ತು ಟೆರಿಟೋಪೈಟ್. ಥ್ಯಾಲೋಪೈಟ್ ಮತ್ತು ಟೆರಿಟೋಪೈಟ್ನ ನಡುವಿನ ಸಂಪರ್ಕಿಸುವ ಕೊಂಡಿಯಾಗಿದೆ. ಓಕೆನಾ. ನೆಕ್ಸ್ಟ್, ರಿಸರ್ಪಿನ್ ಅನ್ನು ಡ್ಯಾಶ್ನಿಂದ ಪಡೆಯಲಾಗುತ್ತದೆ. ಇದು ಯಾವುದಂದ್ರೆ ಆಪ್ಷನ್ ಸೆಕೆಂಡ್, ರವೋಲ್ಫಿಯಾ ಸೆರ್ಪೆಂಟೇನಾ. ಇದರಿಂದ ರಿಸರ್ಪಿನ್ ಅನ್ನು ಪಡೆಯಲಾಗುತ್ತದೆ. 58 ಕ್ವಶನ್, ಕೊರಲಾಯ್ಡ್ ಬೇರುಗಳು ಡ್ಯಾಶ್ನಲ್ಲಿ ಕಂಡು ಬರ್ತವೆ. ಡ್ರಯೋಪೈರಿಸ್, ನೇಟಮ್, ಪೈನಸ್, ಸೈಕಾಸ್ ಅಂತ ಏನು ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರು ಸೈಕಾಸ್ನಿಂದ ಕೊರಲಾಯ್ಡ್ ಬೇರುಗಳು ಕಂಡು ಬರ್ತವೆ. ನೆಕ್ಸ್ಟ್, ಲ್ಯಾಕ್ಟೋಬೆಸಿಲಸ್ SP ಡ್ಯಾಶ್ ಆಗಿದೆ. ಇದು ಗ್ರಾಮ್ ಪಾಸಿಟಿವ್ ಆಗಿದೆ. ಓಕೆನಾ.
59 ಕ್ವಶನ್. ಕೃಷಿಗಾಗಿ ಬೆಳೆಸಲಾಗುವ ಸಸ್ಯದ ಭಾಗವನ್ನು ಏನೆನ್ನುತ್ತಾರೆ? ಕಾಂಡದ ಕಸಿ, ಹಳೆಯ ಕಸಿ ಅಂತ ಕೇಳಿದ್ರೆ ಕೃಷಿಗಾಗಿ ಬಳಸುವ ಸಸ್ಯದ ಭಾಗವನ್ನು ಹಳೆಯ ಸಸಿ ಎಂದು ಕರೆಯುತ್ತಾರೆ. ಓಕೆನಾ. ನೆಕ್ಸ್ಟ್ ಇದು ವರ್ಚುವಲ್ ಇನ್ವರ್ಟೆಡ್ ನೋಡ್ರಿ. ಓಕೆನಾ. ಇದು ಕಾಪರ್ ಸಲ್ಫೇಟು. ನೆಕ್ಸ್ಟ್ ತ್ರಿಬೆಂಜೋಯೇಸು. ಓಕೆ. ಇದು ಗ್ರಾಮ್ ಪಾಸಿಟಿವ್. ಇದಕ್ಕೆ ಎಕ್ಸ್ಪ್ಯಾಂಟ್ ಸ್ವಲ್ಪ ಒಂದೊಂದು ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ. ಓಕೆ. 68. ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದಲ್ಲಿನ ಜೀವ ವೈವಿಧ್ಯತೆಯ ತಾಣವೆಂದು ಪರಿಗಣಿಸಲಾಗುತ್ತೆ? ಜೀವ ವೈವಿಧ್ಯತೆಯ ತಾಣ ಯಾವುದು? ಭಾರತದ್ದು ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ನೋಡಿ, ಪಶ್ಚಿಮ ಘಟ್ಟಗಳು. ಒಂದು ನಿಮಿಷ. ರೈಟ್, ಪಶ್ಚಿಮ ಘಟ್ಟಗಳು. ಇದು ಹಾಟ್ಸ್ಪಾಟ್ ಬಗ್ಗೆನೇ 2 ಕೇಳಿದ್ರು ನೋಡ್ರಿ. ಅಲ್ಲೊಂದು ಕೇಳಿದ್ರು, ಇಲ್ಲಿ ಕೂಡ ಕೇಳಿದಾನೆ. ಓಕೆನಾ. ಪಶ್ಚಿಮ ಘಟ್ಟಗಳು ರೈಟ್. ಇದು ಇಂಡೋ ಬರ್ಮಾ ಆಗಿದ್ರೆ ಇದು ಕೂಡ ಬರ್ತಿತ್ತು ಅಲ್ಲ, ಅರಾವಳಿ ಬೆಟ್ಟಗಳಲ್ಲ, ಪೂರ್ವ ಘಟ್ಟಗಳಲ್ಲ. ಓಕೆ. ನೆಕ್ಸ್ಟ್, ಸಂವಿಧಾನದ ಯಾವ ಅನುಚ್ಛೇದ ಕೆಲಸ ಮಾಡುವ ಹಕ್ಕನ್ನು ಭದ್ರಪಡಿಸಿಕೊಳ್ಳಲು ಪರಿಣಾಮಕಾರಿ ನಿಬಂಧನೆಗಳನ್ನು ಮಾಡಲು ರಾಜ್ಯವನ್ನು ನಿರ್ಧರಿಸುತ್ತದೆ? ಅಂದ್ರೆ 41ನೇ ಅನುಚ್ಛೇದ ಸಂವಿಧಾನದ ಕೆಲಸ ಮಾಡುವ ಹಕ್ಕನ್ನು ಭದ್ರಪಡಿಸಿಕೊಳ್ಳಲು ನಿಬಂಧನೆಯನ್ನು ನೀಡ್ತದೆ. ಓಕೆನಾ. 41ನೇ ಅನುಚ್ಛೇದ. ನೆಕ್ಸ್ಟ್, ಬೇಟೆಯಾಡುವ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಡುವುದರ ಮೂಲಕ ಜೀವ ವೈವಿಧ್ಯತೆಯನ್ನು ಪ್ರಭೇದಗಳನ್ನು ನಿರ್ವಹಿಸುವುದನ್ನು ಡ್ಯಾಶ್ ಎನ್ನುತ್ತೇವೆ ಅಂತ ಕೇಳಿದರೆ ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ ಇದನ್ನು. ಬೇಟೆಯಾಡುವ ಜನಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಡುವುದರ ಮೂಲಕ ಜೀವ ವೈವಿಧ್ಯತೆಯನ್ನು ಪ್ರಭೇದಗಳನ್ನು ನಿರ್ವಹಿಸುವುದನ್ನು ಕೀ ಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ. ಇಲ್ಲಿ ಕೋರ್ ಝೋನು, ಬಫರ್ ಝೋನು ಇಂಥ ಬರ್ತಾವ ನೋಡ್ರಿ, ಅದ್ರ ಬಗ್ಗೆ ಅದು. ಇವೆಷ್ಟು ಸರಿ ಓದಿದ್ರೆ ಗೊತ್ತಿರುತ್ತೆ. ಕೆಳಗಿನವುಗಳಲ್ಲಿ ಯಾರು 2 ಸದನಗಳ ಸದಸ್ಯರಲ್ಲದೇ ಇದ್ದರೂ ಸಂಸತ್ತಿನ 2 ಸದನಗಳ ಸಭೆಗೆ ಹಾಜರಾಗಬಹುದು? ಅಂದ್ರೆ ಭಾರತದ ಅಟಾರ್ನಿ ಜನರಲ್. ಓಕೆ. ನೆಕ್ಸ್ಟ್, ಅಲ್ಲಿ ಆಲ್ಫಾ ಬೀಟಾ ಅವನ್ನೆಲ್ಲ ಕೇಳಿದೆ. ಈಗ ಮತ್ತೆ ಗಾಮ ಕೂಡ ಕೇಳಿದೆ ನೋಡ್ರಿ ಇದರಲ್ಲಿ. ಆಲ್ಫಾ ಮತ್ತು ಗಾಮಾ ಜೀವ ವೈವಿಧ್ಯತೆ ಎಂದರೇನು? ಅಂದ್ರೆ ಸಮುದಾಯ ಮತ್ತು ಒಂದು ಪ್ರದೇಶದಲ್ಲಿನ ವಿಭಿನ್ನ ಸಮುದಾಯಗಳ ಪೈಕಿ ಪ್ರಭೇದಗಳ ವೈವಿಧ್ಯತೆಗೆ ಆಲ್ಫಾ ಮತ್ತು ಗಾಮಾ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಸಮುದಾಯ ಮತ್ತು ಒಂದು ಪ್ರದೇಶದಲ್ಲಿನ ಸಮುದಾಯ ಮತ್ತು ಸಮುದಾಯಗಳ ನಡುವಿನ ಅಂತ ಕೊಟ್ಟಾನೆ ಫಸ್ಟ್ ಅಲ್ಲ. ಇಲ್ಲಿ 2 ಸಮುದಾಯ ಅಂತ ಕೊಟ್ಟಾನೆ, ಒಂದು ಪ್ರದೇಶಕ್ಕೆ ಅಲ್ಲ. ಸಮುದಾಯ ಮತ್ತು ಒಂದು ಪ್ರದೇಶದಲ್ಲಿನ ವಿಭಿನ್ನ ಸಮುದಾಯಗಳ ಪೈಕಿ ಪ್ರಭೇದಗಳ ವೈವಿಧ್ಯತೆಯನ್ನು ಆಲ್ಫಾ ಮತ್ತು ಗಾಮಾ ಜೀವ ವೈವಿಧ್ಯತೆ ಎಂದು ಕರೆಯುತ್ತಾರೆ. ಓಕೆ. ನೆಕ್ಸ್ಟ್ 65ನೇ ಕ್ವಶನ್. ಒಂದು ನಿಮಿಷ ಇರ್ರಿ. ವೇಟ್ 1 ಮಿನಿಟ್. ಓಕೆ. ಭಾರತೀಯ ಸಂವಿಧಾನದ ಅನುಚ್ಛೇದ 360 ಅಡಿಯಲ್ಲಿ ಹೊರಡಿಸಲಾದ ಹಣಕಾಸಿನ ತುರ್ತು ಪರಿಸ್ಥಿತಿ ಎಷ್ಟು ಅವಧಿಯ ನಂತರ ರದ್ದಾಗುತ್ತದೆ? ಅಂದ್ರೆ 3 ತಿಂಗಳ ಇದು. ಓಕೆನಾ. 2 ತಿಂಗಳ. 2 ತಿಂಗಳ ನಂತರ ರದ್ದಾಗ್ತದೆ ಇದು. ಯಾವುದು? ಹಣಕಾಸಿನ ತುರ್ತು ಪರಿಸ್ಥಿತಿ. 360 ಅಡಿಯಲ್ಲಿ ಹೊರಡಿಸ್ತಾರಲ್ವ ಹಣಕಾಸಿನ ತುರ್ತು ಪರಿಸ್ಥಿತಿ. ಈಗ ಇದು 360, 356, 352 ಇವು ರಾಜ್ಯ ತುರ್ತು ಪರಿಸ್ಥಿತಿ ಅಲ್ಲ, ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದು ರಾಜ್ಯ ತುರ್ತು ಪರಿಸ್ಥಿತಿ, ಇದು ಹಣಕಾಸು ತುರ್ತು ಪರಿಸ್ಥಿತಿ. 3 ತುರ್ತು ಪರಿಸ್ಥಿತಿಗಳು ಬರ್ತವೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಒಂದು ವೇಳೆ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಗೆ ಕಳುಹಿಸಿದ ಮಸೂದೆಯನ್ನು ಸಹಿ ಮಾಡದೆ ಹಿಂತಿರುಗಿಸಿದರೆ ಮತ್ತು ಸಂಸತ್ತು ಮತ್ತೊಮ್ಮೆ ಅದೇ ಆ ಮಸೂದೆಯನ್ನೇ ಅದರ ಮೂಲ ಸ್ವರೂಪದಲ್ಲಿಯೇ, ಅಂದ್ರೆ ಏನು ಅದನ್ನ ಮಾಡಿಫೈಡ್ ಮಾಡದೇನೆ ಸ್ವರೂಪದಲ್ಲಿಯೇ ಅಂಗೀಕರಿಸಿದರೆ ಆಗ ರಾಷ್ಟ್ರಪತಿಗಳು ಏನು ಮಾಡ್ಬೇಕಂದ್ರೆ ಮಸೂದೆಗಳನ್ನ ಅಂಗೀಕರಿಸಬೇಕಾಗಿರ್ತದೆ ಅಷ್ಟೇ. ಒಂದ್ಸರಿ ಅವರು ರಿಟರ್ನ್ ಕಳಿಸ್ತಾರೆ, ಇದು ಸ್ವಲ್ಪ ರಿಪೇರ್ ಮಾಡಿ ಕಳಿಸ್ರಪ್ಪ ಅಂತಂದು. ಅವ್ರು ರಿಪೇರಿ ಮಾಡ್ಲಿಲ್ಲ, ಇಲ್ಲ ಕರೆಕ್ಟ್ ಇದೆ ಹೀಗೆ ಮಾಡಿ ಅಂತ ಕಳಿಸಿದ್ರೆ ಅವ್ರು ಏನು ಮಾಡಲ್ಲ, ಅವಾಗ ಅದನ್ನ ಅಂಗೀಕರಿಸ್ತಾರೆ. ಓಕೆನಾ. ಜಾನ್ ಲಾಕ್ ಉಲ್ಲೇಖಿಸಿರುವ 3 ನೈಸರ್ಗಿಕ ಹಕ್ಕುಗಳು ಯಾವುವು? ಜಾನ್ ಲಾಕ್ ಅವರು ಉಲ್ಲೇಖಿಸಿರುವ 3 ನೈಸರ್ಗಿಕ ಹಕ್ಕುಗಳು ಯಾವುವು? ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಮತ್ತು ಆಸ್ತಿಯ ಹಕ್ಕು. ಇವು 3 ಹಕ್ಕುಗಳಾಗಿರ್ತವೆ. ಜಾನ್ ಲಾಕ್ ಅವರ ಉಲ್ಲೇಖಿಸುವ 3 ಹಕ್ಕುಗಳವು. ಓಕೆನಾ. ಇನ್ಸಾಲ್ವೆನ್ಸಿ ಮತ್ತು ಬ್ಯಾನ್ಕ್ರಪ್ಟೆನ್ಸಿ ಮಂಡಳಿ
ರಚನೆಗಾಗಿ RBI ವತಿಯಿಂದ ಎಷ್ಟು ಸದಸ್ಯರು ನಾಮನಿರ್ದೇಶನಗೊಂಡಿದ್ದಾರೆ? ಇದು ಒಂದು ಅವಾಗಿನ ಕರೆಂಟ್ ಅಫೇರ್ಸ್ ಅದು. ನೆಕ್ಸ್ಟ್ ಮೊನ್ನೆ ಪೇಪರಲ್ಲಿ ಓಲ್ಗಾ ಟೆಲಿಸಿ ಎಂಬ ಇವ್ರದ್ದು ಇದರಲ್ಲಿ ಬಂದಿತ್ತು ನೋಡ್ರಿ, ಆಪ್ಷನ್ ಅಲ್ಲಿ ಬಂದಿತ್ತು. ಇದು ಓಲ್ಗಾ ಟೆಲಿಸಿ ಇವರು ಯಾವುದಕ್ಕೆ ರಿಲೇಟೆಡ್ ಅಂದ್ರೆ ಈ ಫಸ್ಟ್ ನೋಡೋದಾದ್ರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ. ಶಿಕ್ಷಣಕ್ಕೆ ಯಾರು ಸಂಬಂಧಿಸಿದ್ದಾರೆ ಅಂದ್ರೆ ಉನ್ನಿಕೃಷ್ಣನ್ ಸ್ಟೇಟ್ ಆಫ್ AP ಇದೆ ಅಲ್ವಾ, ಇದು ಶಿಕ್ಷಣಕ್ಕೆ. ಓಕೆನಾ. ನೆಕ್ಸ್ಟ್ ಜೀವನೋಪಾಯದ ಹಕ್ಕು, ಇದು ಓಲ್ಗಾ ಟೆಲಿಸಿ ಅವರಿಗೆ ಸಂಬಂಧಿಸಿದೆ. ತ್ವರಿತ ವಿಚಾರಣೆಗೆ ಸಂಬಂಧಿಸಿದಂತೆ ತ್ವರಿತ ವಿಚಾರಣೆ ಹಕ್ಕು ಇದು ಯಾವುದಕ್ಕಂದ್ರೆ ಹುಸೇನ್ರಾ ಖಾತೂನ್ ವರ್ಸಸ್ ಬಿಹಾರ್ ಅಂತ ಇದೆ ಅಲ್ವಾ, ಇದು ತ್ವರಿತ ವಿಚಾರಣೆಗೆ. ಗೌಪ್ಯತೆಯ ಹಕ್ಕು ಇದು ಖರಕ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ. ಶಿಕ್ಷಣದ ಹಕ್ಕು ಇದು ಉನ್ನಿಕೃಷ್ಣನ್ ಅವರಿಗೆ. ಓಲ್ಗಾ ಟೆಲಿಸಿ ಇದು ಜೀವನೋಪಾಯದ ಹಕ್ಕು. ತ್ವರಿತ ವಿಚಾರಣೆ ಹಕ್ಕು ಹುಸೇನಾರ್ ಖಾತೂನ್ ವರ್ಸಸ್ ಬಿಹಾರ್. ಗೌಪ್ಯತೆ ಹಕ್ಕು ಖರಕ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ. ನೆಕ್ಸ್ಟ್ ಈ ನ್ಯಾಮ್ನ ಪೂರ್ಣ ರೂಪ ಏನು? ಈ ನ್ಯಾಮ್ ಇದು ಈ ರಾಷ್ಟ್ರೀಯ ಮಾರುಕಟ್ಟೆ ಆಗಿರ್ತದೆ. ಓಕೆನಾ, ಈ ರಾಷ್ಟ್ರೀಯ ಮಾರುಕಟ್ಟೆ, ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್, ಈ ನ್ಯಾಮ್. ನೆಕ್ಸ್ಟ್ ಭಾರತೀಯ ಸಂವಿಧಾನದ 14ನೇ ವಿಧಿಯ ಅಡಿಯಲ್ಲಿ ನೀಡಲಾದ ಕಾನೂನಿನ ಸಮಾನ ರಕ್ಷಣೆಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ? ಕಾನೂನು ಎಲ್ಲರಿಗೂ ಆಗಿದೆ. ಕಾನೂನಿನ ಅಡಿಯಲ್ಲಿ ಸಮಾನತೆಯು ಸಮಾನವೆರೆದು ಪರಿಗಣಿಸಬೇಕು. ಕಾನೂನುಗಳು ಸಮಾಜವನ್ನು ನಿಯಂತ್ರಿಸುತ್ತದೆ ಅಂತಂದು ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾನೆ. 71ನೇ ಕ್ವಶನ್ಗೆ ಏನಂದ್ರೆ ರೈಟ್ ಆನ್ಸರು ಕಾನೂನಿನ ಅಡಿಯಲ್ಲಿ ಸಮಾನರವೆರೆದು ಪರಿಗಣಿಸಬೇಕು ಅಂತ ಏನು ಕೊಟ್ಟಿದ್ದಾರಲ್ವ, ಇದು ರೈಟ್ ಆನ್ಸರ್. ಓಕೆನಾ. ಇಂಗ್ಲೀಷಲ್ಲಿ ಒಂದ್ಸರಿ ತೋರಿಸ್ತೀನಿ, ನಿಮಗೆ ಅದು ಅರ್ಥ ಆಗಿಲ್ಲ ನನಗೆ ಗೊತ್ತೈತಿ. ಇಂಗ್ಲೀಷಲ್ಲಿ ಒಂದ್ಸರಿ ತೋರಿಸ್ತೀನಿ. ಒಂದು ಸಮುದಾಯವನ್ನು ಪರಿಶಿಷ್ಟ ಬುಡಕಟ್ಟು ಎಂದು ಘೋಷಿಸುವ ಮಾನದಂಡ, ಇವರು ಪ್ರಾಚೀನ ಗುಣಲಕ್ಷಣ ಹೊಂದಿರಬೇಕು, ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರಬೇಕು, ಮತ್ತೆ ಭೌಗೋಳಿಕ ಪ್ರತ್ಯೇಕತೆಯನ್ನು ಹೊಂದಿರಬೇಕು, ದೊಡ್ಡ ಸಮುದಾಯದೊಂದಿಗೆ ಸಂವಹನ ನಡೆಸಲು ಇಷ್ಟ ಇಲ್ಲದೇ ಇರಬೇಕು, ನೆಕ್ಸ್ಟ್ ಹಿಂದುಳಿದಿರುವವರು ಇರಬೇಕು. ಇದು ಯಾವುದು ಸರಿ ಅಂದ್ರೆ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ರೈಟ್ ಇದಕ್ಕೆ. ಓಕೆನಾ. ನೆಕ್ಸ್ಟ್ ಸಂಸದೀಯ ಸರ್ಕಾರವು ಆಧರಿಸಿದ ಅಂಶ ಯಾವುದು? ಶಾಸಕಾಂಗ ಮತ್ತು ಕಾರ್ಯಾಂಗದ ಸಮ್ಮಿಲನವನ್ನು ಸಂಸದೀಯ ಸರ್ಕಾರ ಅಂತ ಕರಿತೀವಿ ನಾವು. ಓಕೆನಾ. ನೆಕ್ಸ್ಟ್ 338A ಅನುಚ್ಛೇದ ಕೆಳಗಿನ ಯಾವ ಆಯೋಗಗಳ ರಚನೆಗೆ ಹೇಳುತ್ತದೆ ಅಂದ್ರೆ 338A ಹೇಳಿರೋದ್ರಿಂದ ಪಂಗಡ ಇದು. ಓಕೆನಾ. ಜಸ್ಟ್ ಜಾತಿ ಅಂತ ಬಂದ್ರೆ ಪರಿಶಿಷ್ಟ ಜಾತಿ ಅಂತ ಬಂದ್ರೆ ಈಗ 338 ಇದು SC ಕ್ಯಾಸ್ಟ್, 338A ST ಶೆಡ್ಯೂಲ್ ಟ್ರೈಬ್ ಅದೇ ಇದು. ಓಕೆನಾ. 338B ಅಂತ ಬಂದ್ರೆ OBC ಇಲ್ಲಿದಲ್ವಾ ಮೊನ್ನೆದು ಇದಕ್ಕೆ. ಓಕೆನಾ. ಇವು ಮೂರಾಗಿ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಉದಾಸೀನ ರೇಖೆಯು ಯಾವಾಗಲೂ ಮೂಲ ಸ್ಥಾನಕ್ಕೆ ಬಾಹ್ಯ ಗೋಲಾಕಾರವಾಗಿರುತ್ತದೆ, ಏಕೆಂದರೆ ಇದು ಸೀಮಾಂತ ಅಂಚಿನ ಪ್ರತಿನಿಧಾನ ದರ ಇಳಿಮುಖವಾಗಿರುತ್ತದೆ. ಸೀಮಾಂತ ಅಂಚಿನ ಪ್ರತಿನಿಧಾನ ದರ ಇಳಿಮುಖವಾಗಿರುತ್ತದೆ. ಇಲ್ಲೇ ನೋಡ್ರಿ, ಇಂಡಿಫರೆನ್ಸ್ ಕರ್ವ್ ಈಸ್ ಕಾನ್ವೆಕ್ಸ್ ಒರಿಜಿನ್ ಆಫ್ ದಿ ಇಳಿಮುಖವಾಗಿರ್ತದೆ ಇದು. ಓಕೆನಾ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಆರ್ಟಿಕಲ್ 14 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ರಾಂಟ್ಸ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ವಿಚ್ ಮೇ ಇಂಪ್ಲ್ ಅಂತ ಕೊಡ್ತಾರೆ. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ ಬಿಫೋರ್ ದ ಲಾ. ಇಂಗ್ಲೀಷಲ್ಲಿ ಹೋದ್ರೆ ಸರಿಗೆ ಅರ್ಥ ಆಗುತ್ತೆ. ಓಕೆನಾ. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ ಬಿಫೋರ್ ದ ಲಾ, ಇದು ಆರ್ಟಿಕಲ್ 14ಗೆ ಸಂಬಂಧಿಸಿದಂತೆ. ಸೌಭಾಗ್ಯ ಯೋಜನೆ ಸಂಬಂಧಿಸಿರುವುದು ಬಡವರಿಗೆ ಉಚಿತ ವಿದ್ಯುತ್ ಕೊಡೋದು ಸೌಭಾಗ್ಯ ಯೋಜನೆ. 79 ಯಾವ ದೇಶವು ಪ್ರಪ್ರಥಮವಾಗಿ ಪ್ಲಾಸ್ಟಿಕ್ ನೋಟನ್ನು ಚಲಾವಣೆಗೆ ತಂದಿದೆ? ಜಪಾನ್ ಅಲ್ಲ, ಆಸ್ಟ್ರೇಲಿಯಾ. ಅದಕ್ಕೆ ಆಸ್ಟ್ರೇಲಿಯಾ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ನಗದು ನಿಧಿಯ ಪ್ರಮಾಣ CRR ಭಾರತೀಯ ರಿಸರ್ವ್ ಬ್ಯಾಂಕ್ ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ? ಈಗ ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಕಡಿಮೆ ಮಾಡಿದರೆ ಪತ್ತು ನಿರ್ಮಾಣ ಏನಾಗುತ್ತದೆ ಅಂತ ಕೇಳಿದಾನೆ. ಪತ್ತು ನಿರ್ಮಾಣ ಆಬ್ವಿಯಸ್ಲಿ ಅದು ಹೆಚ್ಚಿಗೆ ಆಗ್ತದೆ. ಇದು ಪತ್ತು ನಿರ್ಮಾಣ. ಓಕೆನಾ. ಪತ್ತು ನಿರ್ಮಾಣ ಹೆಚ್ಚಿಗೆ ಆಗ್ತದೆ. ನೆಕ್ಸ್ಟ್ ಲಾಭಾಂಶ ಗಂಡಾಂತರಗಳನ್ನು ಎದುರಿಸಿದಕ್ಕಾಗಿ ಪಡೆಯುವ ಪ್ರತಿಫಲ ಎಂದು ಯಾರು ಹೇಳಿದರು? ಲಾಭಾಂಶವು ಗಂಡಾಂತರಗಳನ್ನು ಎದುರಿಸಿದಕ್ಕಾಗಿ ಪಡೆಯುವ ಪ್ರತಿಫಲ ಎಂದು ಯಾರು ಹೇಳಿದರು ಅಂದ್ರೆ ಹ್ಯಾಲೆ ಇವರೇ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಮರೆಮಾಚಿದ ನಿರುದ್ಯೋಗ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕೃಷಿ ವಲಯದಲ್ಲಿ ಕಂಡು ಬರ್ತದೆ. ಓಕೆನಾ. ನೆಕ್ಸ್ಟ್ ಬೆಳೆಯುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಿಸದಿದ್ದರೆ
ಪ್ರಕೃತಿಯ ವಿವಿಧ ಪ್ರತಿಬಂಧಕ ಕ್ರಮಗಳ ಮೂಲಕ ಹೆಚ್ಚಿದ ಜನಸಂಖ್ಯೆಯನ್ನು ನಾಶಗೊಳಿಸಲಾಗುತ್ತದೆ ಎಂದು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಮಾಲ್ಥಸ್ ರವರ ಜನಸಂಖ್ಯಾ ಸಿದ್ಧಾಂತ. ಓಕೆನಾ. ನೆಕ್ಸ್ಟ್, ಭಾರತದಲ್ಲಿನ ಕೊನೆಯ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳಿದ್ರೆ ಕೊನೆಯ ಪಂಚವಾರ್ಷಿಕ ಯೋಜನೆ ಇದಕ್ಕೆ ರೈಟ್ ಆನ್ಸರ್ 12ನೇ ಪಂಚವಾರ್ಷಿಕ ಯೋಜನೆ ಕೊನೆಯ ಪಂಚವಾರ್ಷಿಕ ಯೋಜನೆ ಆಗಿರ್ತದೆ. 85ನೇ ಕ್ವಶನ್, ಉತ್ಪಾದನೆಗೆ ಪರಿಷ್ಕೃತ ಮಾನದಂಡಗಳ ಪ್ರಕಾರ ಸೂಕ್ಷ್ಮ ಉದ್ಯಮಗಳ ಹೂಡಿಕೆಯ ಮಟ್ಟ ಎಷ್ಟು ಅಂತ ಕೇಳ್ತಿದ್ದಾರೆ. ಸೂಕ್ಷ್ಮ ಉದ್ಯಮ ಹೂಡಿಕೆಗಳ ಮಟ್ಟ 1 ಕೋಟಿಗಿಂತ ಕಡಿಮೆ ಸೂಕ್ಷ್ಮ ಹೂಡಿಕೆ. ಓಕೆನಾ. ಛಾಯಾ ಬೆಲೆಗಳು ಮುಖ್ಯವಾಗಿ ಡ್ಯಾಶ್ ದರದಲ್ಲಿ ಉಪಯುಕ್ತವಾಗಿವೆ. ಛಾಯಾ ಬೆಲೆಗಳು ಮುಖ್ಯವಾಗಿ ಡ್ಯಾಶ್ದಲ್ಲಿ ಉಪಯುಕ್ತವಾಗಿವೆ. ಗ್ರಾಹಕ ಖರೀದಿ ನಿರ್ಧಾರ, ಉದ್ಯಮಗಳು ಮತ್ತು ಪರಿಯೋಜನಾ ಮೌಲ್ಯಮಾಪನ ಹಿಂಗೆಲ್ಲ ಕೊಡಿದ್ರೆ ಇದು ರೈಟ್ ಆನ್ಸರ್ ಅಂದರೆ ಪರಿಯೋಜನಾ ಮೌಲ್ಯಮಾಪನ ಅಂತಲ್ವಾ, ಇದೇ ರೈಟ್ ಆನ್ಸರ್ ಇದಕ್ಕೆ. ಜನಸಂಖ್ಯಾ ಲಾಭಾಂಶ ದೊರಕುವುದು ಯಾವಾಗ ಅಂದರೆ 15 ವರ್ಷಕ್ಕಿಂತ ಜಾಸ್ತಿ 64 ವರ್ಷಕ್ಕಿಂತ ಕಡಿಮೆ ಇರುವ ಪ್ರಮಾಣವನ್ನು ಹೊಂದಿದ್ರೆ ಅವಾಗ ನಮಗೆ ಜನಸಂಖ್ಯೆ ದೊರೆತೈತೆ, ಜನಸಂಖ್ಯೆ ಪ್ರಮಾಣ ದೊರೆತೈತೆ ಅದರಲ್ಲಿ. ಓಕೆನಾ. ನೆಕ್ಸ್ಟ್, ಬ್ಯಾಂಕ್ ದರ ಎಂದರೇನು, ಬ್ಯಾಂಕ್ ರೇಟ್ ಅಂದರೆ ಏನಂತ ಕೇಳ್ತಿದ್ದಾನೆ. ಇದಕ್ಕೆ ವಾಣಿಜ್ಯ ಬ್ಯಾಂಕು ಹುಂಡಿ ತಡ್ರಪ್ಪ 84 ಕ್ವಶನ್. ಹುಂಡಿ ಅಂದರೆ ಬ್ಯಾಂಕ್ ರೇಟು ದ ರೇಟ್ ಇಸ್ ವಿಚ್ ಡಿಸ್ಕೌಂಟ್ ಇಸ್ ದ ಬಿಲ್ ಕಮರ್ಷಿಯಲ್ ಬ್ಯಾಂಕ್ಸ್. ಸಿ ಆಪ್ಷನ್ ರೈಟ್ ಇದಕ್ಕೆ. ಓಕೆನಾ. ಬ್ಯಾಂಕ್ ರೇಟ್ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಹುಂಡಿಯನ್ನು RBI ಒತ್ತಾಯಿಸುವ ದರವನ್ನು ಬ್ಯಾಂಕ್ ದರ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್, ಇದೆಲ್ಲ 87 ಕ್ವಶನ್ನಿಂದ 100ವರೆಗೂ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಇದ್ದಾವೆ. ಅಂದರೆ ಕನಿಷ್ಠ ಇದರಲ್ಲಿ ಒಂದು 15 ಕ್ವಶನ್ಸ್ ಕೇಳಿದ್ದಾನೆ, ಅಲ್ಲೊಂದೆರಡು ಬಿಟ್ವಿ, ಟೋಟಲಿಗೆ 15 ಕ್ವಶನ್ಸು ಮೆಂಟಲ್ ಅಬಿಲಿಟಿ ಇದ್ದಾವೆ. ಐ ಹೋಪ್ ನಿಮಗೆ ಇದು ಕ್ಲಾಸಸ್ಸು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಹಾಗೆ ಕ್ಲಾಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ಕ್ಲಾಸ್ ನೋಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.